ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ 9/5/2026 ಕೆಇ ನಡೆಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಒಂದು ಪ್ರೂಫ್ಸ್ ಅನ್ನ ತೋರಿಸ್ತಾ ಇದ್ದೀನಿ. ಅಂದ್ರೆ ನಮ್ಮ ಕ್ಲಾಸ್ಗಳನ್ನ ಕೇಳೋದ್ರಿಂದ ಮತ್ತು ನಮ್ಮ ಮ್ಯಾಗಝಿನ್ಸ್ ಗಳನ್ನ ಓದೋದ್ರಿಂದ ಎಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಪ್ರೂಫ್ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದ್ರೆ ಈ ನಮ್ಮದು ಯಾವ ಒಂದು ಮ್ಯಾಗಝಿನ್ ಅಲ್ಲಿ ಕವರ್ ಮಾಡಿದೀವಿ, ಯಾವ ಪೇಜ್ ಅಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ಪೇಜ್ ನಂಬರ್ ಕೂಡ ಹೇಳ್ತೀನಿ ನಿಮಗೆ. ಆಮೇಲೆ ಜೊತೆಲಿ ಯಾವ ಕ್ಲಾಸ್ ಅಲ್ಲಿ ಮಾಡಿದೀವಿ ಅಂತಕ್ಕಂಥದ್ದು ವಿಡಿಯೋ ಯಾವ ಒಂದು ಅಂದ್ರೆ ಯಾವ ಡೇಟಿನ ಒಂದು ಕ್ಲಾಸ್ ಅಲ್ಲಿ ಮಾಡಿದೀವಿ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರೂಫ್ ಅನ್ನ ತೋರಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಸ್ಟಾರ್ಟ್ ಮಾಡ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ನಿಮ್ಮ ಕೆ ಎಕ್ಸಾಮಿನೇಷನ್ ಅಲ್ಲಿ ಕೆಳಗಿನಗಳಲ್ಲಿ ಎಷ್ಟು ರಾಷ್ಟ್ರಗಳು ಪೆಟ್ರೋಲಿಯಂ ರಫ್ತು ರಾಷ್ಟ್ರಗಳ ಸಂಘಟನೆಯ ರಾಷ್ಟ್ರಗಳಾಗಿವೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ, ಇಟ್ ಈಸ್ ಒನ್ ಆಫ್ ದಿ ಟಫ್ ಕ್ವಶನ್. ಅರ್ಥ ಆಯ್ತಾ? ಇದು ಒಂದು ಈಸಿ ಕ್ವಶನ್ ಅಲ್ಲ. ಈಸಿ ಕ್ವಶನ್ ಅಲ್ಲ ಅನ್ನಕ್ಕೆ ಕಾರಣ ಏನಂದ್ರೆ, ಫಸ್ಟ್ ಆಫ್ ಆಲ್ ಏನಂದ್ರೆ ಕೆಳಗಿನ ಆಪ್ಷನ್ ಗಳನ್ನ ನೋಡಿ. 5 ಮಾತ್ರ ಸರಿ, 3 ಮಾತ್ರ ಸರಿ, 4 ಮಾತ್ರ ಸರಿ, 2 ಮಾತ್ರ ಸರಿ. ಇಟ್ ಈಸ್ ದ UPSC ಟ್ರೆಂಡ್. ಪ್ರಸ್ತುತವಾಗಿ UPSC ಯಾವ ತರ ಟ್ರೆಂಡ್ ಇದೆ ಆ ತರ UPSC ಟ್ರೆಂಡ್ ಆಧಾರಿತ ಪ್ರಶ್ನೆ. ಅರ್ಥ ಆಯ್ತಾ? ಆಮೇಲೆ ಜೊತೆಗೆ ಏನಂದ್ರೆ ಈ ಒಂದು ಒಪೆಕ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇದ್ದಾಗ ಮಾತ್ರ, ಯಾವ ಸದಸ್ಯ ರಾಷ್ಟ್ರಗಳಿದಾವೆ ಎಲ್ಲಾ ಸದಸ್ಯ ರಾಷ್ಟ್ರಗಳ ಬಗ್ಗೆ ಗೊತ್ತಿದ್ದಾಗ ಮಾತ್ರ ಇದನ್ನು ನೀವು ಟಿಕ್ ಮಾಡಬಹುದು. ಈ ಕಾರಣದಿಂದಾಗಿ ದಿಸ್ ಇಸ್ ದ ಟಫ್ ಕ್ವಶನ್. ಆಮೇಲೆ ಇನ್ನೊಂದೇನಂದ್ರೆ ದಿಸ್ ಇಸ್ ದ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್. ನೀವೆಲ್ಲ ಏನ್ ಅನ್ಬೋದು, ಸರಿ ಸ್ಟ್ಯಾಟಿಕ್ ಅಲ್ಲ, ಇಟ್ ಈಸ್ ದ ಕರೆಂಟ್ ಅಫೇರ್ಸ್ ಓದಿದ್ರೆ ಮಾತ್ರ ಇವನ್ನ ಟಿಕ್ ಮಾಡಬಹುದು ನೀವು. ಸರಿ, ನಿಮಗೆ ನೋಡಿ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನಾನು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಗಮನವಿಟ್ಟು ಕೇಳಿ. ಅರ್ಥ ಆಯ್ತಾ? ಯಾರು ನಮ್ಮ ಮ್ಯಾಗಝಿನ್ಸ್ ಗಳನ್ನ ತಗೊಂಡಿದಿರಿ, ಯಾರು ನಮ್ಮ ಮ್ಯಾಗಝಿನ್ಸ್ ಗಳನ್ನ ಇನ್ನೂ ತಗೊಳಕ್ ಬಯಸ್ತಾ ಇದ್ದೀರಿ, ಅವ್ರಿಗೆ ಏನಂದ್ರೆ ನಾನು ಹೇಳೋದು ಮುಂದೆ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನಾವು ಜನವರಿಯಲ್ಲಿ ಏನೇನು ಕ್ಲಾಸ್ಗಳು ಮಾಡಿರ್ತೀವಿ, ಜನವರಿ ಕಂಟೆಂಟ್ ಏನಿರುತ್ತೆ ಅದು ನಮ್ಮದು ಫೆಬ್ರವರಿ ತಿಂಗಳ ಮ್ಯಾಗಝಿನ್ ಅಲ್ಲಿ ಇರುತ್ತೆ. ಇನ್ನು ಫೆಬ್ರವರಿ ತಿಂಗಳ ಕಂಟೆಂಟ್ ಏನಿರುತ್ತೆ ಅದು ಮಾರ್ಚ್ ತಿಂಗಳ ಮ್ಯಾಗಝಿನ್ ಅಲ್ಲಿ ಇರುತ್ತೆ. ಇನ್ನು ಮಾರ್ಚ್ ತಿಂಗಳಲ್ಲಿ ಏನ್ ಕ್ಲಾಸ್ ಮಾಡಿರ್ತೀವಿ ಅದೆಲ್ಲ ಮಾರ್ಚ್ ತಿಂಗಳ ಕಂಟೆಂಟ್ ಎದರಲ್ಲಿ ಇರುತ್ತೆ, ಏಪ್ರಿಲ್ ಅಲ್ಲಿ ಇರುತ್ತೆ. ಇನ್ನು ಏಪ್ರಿಲ್ ತಿಂಗಳ ಕಂಟೆಂಟ್ ಎಲ್ಲಿ ಇರುತ್ತೆ ಅಂದ್ರೆ ಮೇ ತಿಂಗಳಲ್ಲಿ ಇರುತ್ತೆ. ಇದು ಎಲ್ಲರೂ ಗಮನವಿಟ್ಟು ಕೇಳಬೇಕು. ಸೊ ಹಾಗಾದ್ರೆ ಪ್ರೂಫ್ ಏನಂದ್ರೆ ನೋಡಿ, ಪ್ರೂಫ್ ಬೇಕಂದ್ರೆ ಈ ಕ್ವಶನ್ಗೆ ಆನ್ಸರ್ಗೆ ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 18 ಈಗಾಗಲೇ ನಾವು ನಮ್ಮ ಮ್ಯಾಗಝಿನ್ ಪ್ರಿಂಟ್ಗೆ ಕಳಿಸಿದೀವಿ. ಏಪ್ರಿಲ್ ಮೇ 15 ಅಥವಾ 16ನೇ ತಾರೀಕಿನಲ್ಲಿ ಮಾರ್ಕೆಟ್ಗೆ ಅವೈಲೇಬಲ್ ಇರುತ್ತೆ. ಇನ್ನು ಕೆಲವೊಬ್ಬರು ಪ್ರಶ್ನೆ ಕೇಳ್ತಾರ, ಸರ್ ಮೇ ತಿಂಗಳ ಮ್ಯಾಗಝಿನ್ ನೀವು ಇನ್ನೂ ಕೊಟ್ಟೇ ಇಲ್ಲ ಆದ್ರೂ ಪ್ರೂಫ್ ತೋರಿಸ್ತಾ ಇದ್ರಿ ಹೆಂಗೆ ಅಂತಕ್ಕಂಥದ್ದು. ಅದಕ್ಕೂ ಕೂಡ ನಾನು ಉತ್ತರವನ್ನ ಕೊಡ್ತೀನಿ. ಬಿ ಪೇಷನ್ಸ್. ನೋಡ್ರಿ, ಆರ್ಗನೈಸೇಷನ್ ಆಫ್ ಪೆಟ್ರೋಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಒಪೆಕ್ ಬಗ್ಗೆ ನಾನು ಹೇಳಿದ್ದೀನಿ. ಯಾವಾಗ ಕವರ್ ಮಾಡಿದ್ದೀನಿ? UAE ಒಪೆಕ್ ಮತ್ತು ಒಪೆಕ್ ನಿಂದ ಹೊರಬಂದಾಗ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಮ್ಯಾಗಝಿನ್ ಅಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆನಾ? ಒಪೆಕ್ ಬಗ್ಗೆ ಕೊಟ್ಟಿದ್ದೀವಿ. ಯಾವಾಗ ಸ್ಥಾಪನೆ ಆಯಿತು, ಕೇಂದ್ರ ಕಚೇರಿ, ಇನ್ನು ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವಿದಾವೆ? ಪ್ರಸ್ತುತ 11 ಸದಸ್ಯ ರಾಷ್ಟ್ರಗಳು. UAE ಹೊರ ಬಂದ ನಂತರ 11 ರಾಷ್ಟ್ರಗಳು ಯಾವುವು ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಲ್ಲಿ ಕಾಣಿಸ್ತಿದೆನಾ? ಇರಾನ್ ಇದೆ, ಕುವೈತ್ ಇದೆ, ಗ್ಯಾಬನ್ ಇದೆ, ಇಕ್ವಿಟೋರಿಯಲ್ ಕಾಂಗೋ, ಅಲ್ಜೀರಿಯಾ, ಲಿಬಿಯಾ, ನೈಜೀರಿಯಾ, ಸೌದಿ ಅರೇಬಿಯಾ, ವೆನೆಜುವೆಲಾ. ಅರ್ಥ ಆಯ್ತಾ? ಸೊ ಇಟ್ ಮೀನ್ಸ್ ದಟ್ ಈ ಕ್ವಶನ್ ಏನಾಗಿದೆ 100% ಹೆಲ್ಪ್ ಆಗಿದೆ. 100% ಹೆಲ್ಪ್ ಆಗಿದೆ ತನ್ಬೇಡಿ ಸರ್, ನೀವು ಇನ್ನೂ ಮ್ಯಾಗಝಿನ್ ಕೊಟ್ಟಿಲ್ಲ ಹೆಂಗೆ ಹೇಳ್ತೀರಿ ಅಂತ ಕೇಳಿದಾಗ ನೋಡಿ, ನಿಮಗೆ ಪ್ರೂಫ್ ಬೇಕಂದ್ರೆ ಏಪ್ರಿಲ್ 28, 29ನೇ ತಾರೀಕಿನ ಕ್ಲಾಸ್ ಅನ್ನ ನೋಡಿ. ನಮ್ಮದು ಆ ಏಪ್ರಿಲ್ 28, 29ನೇ ಒಂದು ತರಗತಿಯ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ ಕರೆಂಟ್ ಅಫೇರ್ಸ್ ಅಲ್ಲಿ ಏನಂತ ಪ್ರಶ್ನೆ ಕೇಳಿದ್ದೆ, ಇತ್ತೀಚೆಗೆ ಯಾವ ದೇಶವು ಒಪೆಕ್ ನಿಂದ ಹೊರ ಬರುವುದಾಗಿ ಘೋಷಿಸಿದೆ ಅಂತ ಸಿಂಪಲ್ ಆಗಿ ನಾವು ಈ ತರ ಪ್ರಶ್ನೆಯನ್ನ ಕೇಳಿದೀವಿ. ಈ ತರ ಪ್ರಶ್ನೆ ಕೇಳಿದಾಗ ಎಲ್ಲಾ ಮಾಹಿತಿಯನ್ನು ನಿಮಗೆ ಇನ್ ಡೆಪ್ತ್ ಆಗಿ ನಾನು ಹೇಳಿದ್ದೆ. ಅದೇ ತ ಒಪೆಕ್ ಪ್ಲಸ್ ಒಪೆಕ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಕ್ಕಂಥದ್ದು ಮೇ 1ರಂದು ಇದು ನ್ಯೂಸ್ ಅಲ್ಲಿ ಇತ್ತು. ಅರ್ಥ ಆಯ್ತಾ? ಕಾಣಿಸ್ತದನ? ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಒಕ್ಕೂಟ ಒಪೆಕ್ ಸ್ಥಾಪನೆ, ಸದಸ್ಯತ್ವ, ಪ್ರಧಾನ ಕಚೇರಿ, ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಇದಾವೆ ಅಂತಕ್ಕಂಥದ್ದು. ಇನ್ನು ಸದ್ಯಕ್ಕೆ ಒಪೆಕ್ ಸದಸ್ಯ ರಾಷ್ಟ್ರಗಳು ಯಾವುವು ಅಂತಕ್ಕಂಥದ್ದು ಕಾಣಿಸ್ತಾ ಇದೆನಾ? ಇಟ್ ಮೀನ್ಸ್ ದಟ್ ಈಗಾದ್ರೂ ಒಪ್ಪಬೋದ 100% ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಮೇ ಮಂತ್ ಮ್ಯಾಗಝಿನ್ ಇನ್ನೂ ಕೊಟ್ಟಿಲ್ಲ ಹೆಂಗೆ ಹೇಳ್ತೀರ ಅಂತ ಕೆಲವೊಬ್ರು ಕೇಳ್ತಾರೆ. ಅರ್ಥ ಆಯ್ತಾ? ಯಾರು ನಮ್ಮ ಕ್ಲಾಸ್ ಅನ್ನ ಕೇಳದೇ ಇರುವವರು, ನಮಗೆ ಫಾಲೋ ಮಾಡದೇ ಇರುವವರು, ಹೊಸಬರು ಯಾರು ಇರ್ತಾರ ಅವರಿಗೆ ಒಂದು ಕ್ಲಿಯಾರಿಟಿ ಬರಲಿ ಅಂತ ನಾನು ಇದನ್ನು ಕೂಡ ತೋರಿಸಿದ್ದೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ, ರಣಜಿ ಟ್ರೋಫಿ 2025-26ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದರ ಬಗ್ಗೆ ನಾನು ರಣಜಿ ಟ್ರೋಫಿ ಬಗ್ಗೆ ಮಾರ್ಚ್ ಮಂತ್ ನಮ್ಮ ಕರೆಂಟ್ ಅಫೇರ್ಸ್ ಯಾರು ಕೇಳಿದಿರಿ ಮತ್ತು ನಮ್ಮ ನೋಟ್ಸ್ ಅನ್ನು ಯಾರು ಬರ್ಕೊಂಡಿದ್ರಿ ಅಥವಾ ನಮ್ಮ ಮ್ಯಾಗಝಿನ್ ಯಾರು ತಗೊಂಡ್ರಿ ಅವ್ರು ಓಪನ್ ಮಾಡಿ ನೋಡಿ. ಮಾರ್ಚ್ ಮಂತ್ ಮ್ಯಾಗಝಿನ್ ಪೇಜ್ ನಂಬರ್ 29
ಪೇಜ್ ನಂಬರ್ 29 ಓಪನ್ ಮಾಡಿ, ಅದ್ರಾಗ ಎಲ್ಲ ಸಿಗುತ್ತೆ. ಅಂಡ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಟಫ್ ಕ್ವಶನ್. ಸೊ ಹಾಗಾದ್ರೆ ನಾನು ಯಾಕೆ ಟಫ್ ಕ್ವಶನ್ ಅಂತ ಹೇಳ್ತಾ ಇದೀನಿ? ಟಫ್ ಕ್ವಶನ್ ಯಾಕಂದ್ರೆ ಕೇವಲ ರಣಜಿ ಟ್ರೋಫಿ ಯಾರು ಗೆದ್ರು ಯಾರು ಸೋತ್ರು ಇಷ್ಟೇ ಗೊತ್ತಿದ್ದಾಗ ನೀ ಕ್ವಶನ್ ಟಿಕ್ಕೆ ಮಾಡಕ್ ಆಗಲ್ಲ. ಎಲ್ಲಿ ನಡೀತು ಅನ್ನೋದು ಕೂಡ ಗೊತ್ತಿರಬೇಕು, ಯಾರು ಗೆದ್ರು ಅನ್ನೋದು ಕೂಡ ನಡಿಬೇಕು, ಯಾವ ಸ್ಟೇಡಿಯಂದಲ್ಲಿ ನಡೆದಿತ್ತು ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ಅವಾಗ ಮಾತ್ರ ಇದನ್ನ ಟಿಕ್ ಮಾಡಕ್ ಸಾಧ್ಯ ಅದ, ಇಲ್ಲಾಂದ್ರೆ ಟಿಕ್ ಮಾಡಕ್ ಸಾಧ್ಯ ಇಲ್ಲ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಟಫ್ ಕ್ವಶನ್. ಪ್ರೂಫ್ ನಿಮಗೆ ಹೇಳಿದೆ, ಮಾರ್ಚ್ ಮಂತ್ ಮ್ಯಾಗಝಿನ್ ಪೇಜ್ ನಂಬರ್ 29 ಏನಂತ ಕವರ್ ಮಾಡಿದೆ ನೋಡಿ, ಜಮ್ಮು ಕಾಶ್ಮೀರ ತಂಡಕ್ಕೆ ರಣಜಿ ಟ್ರೋಫಿ ಅಂತಕ್ಕಂಥದ್ದು ಕಾಣಿಸ್ತೇನೆ. ಸುಮಾರು 67 ವರ್ಷಗಳ ಸುದೀರ್ಘ ಕಾಯುವಿಕೆ ನಂತರ ಜಮ್ಮು ಮತ್ತು ಕಾಶ್ಮೀರ ತಂಡವು ಭಾರತ ಅತ್ಯಂತ ಪ್ರತಿಷ್ಠಿತ ರಣಜಿ ಟ್ರೋಫಿಯನ್ನ ಗೆದ್ದುಕೊಂಡಿದೆ. ಅದರಿಂದ ಗೆದ್ದುಕೊಂಡವರು ಯಾರು? ಜಮ್ಮು ಕಾಶ್ಮೀರ ತಂಡ. ಜಮ್ಮು ಕಾಶ್ಮೀರ ತಂಡ ಗೆದ್ದುಕೊಂಡಿದೆ ಅಂದ್ರೆ ಹೆಡ್ಡಿಂಗ್ ಅಲ್ಲೂ ಕೂಡ ನಮ್ಮ ಮ್ಯಾಗಝಿನ್ ಅಲ್ಲಿ ಕೊಟ್ಟಿದ್ದೀವಿ. ಅಂದ್ರೆ ಇಟ್ ಮೀನ್ಸ್ ದಟ್ ದಿಸ್ ಇಸ್ ಎಲಿಮಿನೇಟೆಡ್. ಆರಾಮಾಗಿ ಏನ್ ಮಾಡಬಹುದು ನೀವು? ಎಲಿಮಿನೇಟ್ ಮಾಡಬಹುದು. ಎಲಿಮಿನೇಟ್ ಮಾಡಿದಾಗ ಇದೇನಾಯ್ತು? ಈ ಒಂದು ಆಪ್ಷನ್ ಎಲಿಮಿನೇಟ್ ಮಾಡ್ದಂಗಾಯ್ತು. ಇನ್ನು ನೆಕ್ಸ್ಟ್ ಫೈನಲ್ ಪಂದ್ಯವು KSCA ಹುಬ್ಬಳ್ಳಿಯ ಮೈದಾನದಲ್ಲಿ ನಡೆಯಿತು ಅಂತಕ್ಕಂಥದ್ದು. ಬಿ ಸ್ಟೇಟ್ಮೆಂಟ್ ಟಾರ್ಗೆಟ್ ಮಾಡಿ. ಸೊ ಬಿ ಸ್ಟೇಟ್ಮೆಂಟ್ ನೋಡಿದಾಗ ಇದನ್ನ ನೋಡಿ, ಇಲ್ಲಿ ಕಾಣಿಸ್ತಾ ಇದನ್ನ 2025-26 ರಣಜಿ ಫೈನಲ್ ಜಮ್ಮು ಕಾಶ್ಮೀರ ಮತ್ತು ಕರ್ನಾಟಕ ಮಧ್ಯೆ ನಡೆದಿತ್ತು. ಕರ್ನಾಟಕ ವಿರುದ್ಧ ಜಮ್ಮು ಕಾಶ್ಮೀರ ಚೊಚ್ಚಲ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರತಕ್ಕಂಥದ್ದು. ಫೈನಲ್ ಪಂದ್ಯವು ಕರ್ನಾಟಕದ ಹುಬ್ಬಳ್ಳಿಯ KSCA ಒಂದು ರಾಜನಗರ ಸ್ಟೇಡಿಯಂದಲ್ಲಿ ಜರುಗಿರ್ತಕ್ಕಂಥದ್ದು. ಕವರ್ ಆಗಿದೆ ಇಲ್ಲೋ? 100% ಹೆಲ್ಪ್ ಆಗಿದೆ. ಸೊ ಇಟ್ ಮೀನ್ಸ್ ದ್ಯಾಟ್ ಈ ಕ್ವಶನ್ಗೆ ಬಿ ಆಪ್ಷನ್ ರೈಟ್ ಅಂತಂದ್ರೆ ಇವು ಆಟೋಮೆಟಿಕಲಿ ಟಿಕ್ ಇಟ್ ಇಸ್ ದ ಥರ್ಡ್ ಆಪ್ಷನ್. ಯಾಕಂದ್ರೆ ಇದರಲ್ಲೂ ಬಿ ಇಲ್ಲ, ಇದರಲ್ಲೂ ಬಿ ಇಲ್ಲ, ಇವೆರಡು ಏನಾಯ್ತು? ಎಲಿಮಿನೇಟ್ ಆದಂಗೆ. ಇಟ್ ಮೀನ್ಸ್ ದಟ್ 100% ಏನಾಗಿದೆ? ಹೆಲ್ಪ್ ಆಗಿದೆ. ನೋಡಿ ಫ್ರೆಂಡ್ಸ್, ಈ ತರ ನಾವು ನಿಮಗೆ ಕ್ವಾಲಿಟಿ ಇರ್ತಕ್ಕಂಥ ಮ್ಯಾಗಝೀನು, ಅದನ್ನು ಕೂಡ ಕಡಿಮೆ ಪೇಜಸ್ಗಳಲ್ಲಿ 120 ಪೇಜು 140 ಪೇಜು ಒಂದ್ ತಿಂಗಳದ ಮ್ಯಾಗಝೀನು ಓದಕ್ಕೆ ಆಗಲ್ಲ. ಬಹಳ ಸಿಂಪಲ್ ಆಗಿ ಕಡಿಮೆ ಪೇಜ್ಗಳಲ್ಲಿ ವಿತಿನ್ 70 ಪೇಜಸ್ ಅಲ್ಲಿ ಎಲ್ಲ ಅಂದ್ರೆ ನಮ್ ಕೋರ್ ಏನ್ ಕೊಡ್ತೀವಿ ಇನ್ಫಾರ್ಮೇಶನ್ ನಿಮಗೆ 60 to 65 ಪೇಜಸ್ ಮಾತ್ರ ಇರುತ್ತೆ. ಮತ್ತೆ ಮುಂದೆ ನೀವು ಪ್ರಾಕ್ಟೀಸ್ ಕ್ವಶನ್ ಕೊಡ್ತೀವಿ, MCQs ಗಳು ಇದು ಕೊಡ್ತೀವಿ. ಅಂದ್ರೆ ನಿಮಗೆ 1-liners ಗಳು ಕೂಡ ನಮ್ಮ ಮ್ಯಾಗಝೀನ್ ಅಲ್ಲಿ ಇನ್ಸರ್ಟ್ ಮಾಡಿರ್ತೀವಿ. ಅರ್ಥ ಆಯ್ತಾ? ಯಾರು ತಗೊಂಡಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಯಾರು ನೀವು ನಮ್ಮ ಮ್ಯಾಗಝೀನ್ಸ್ ಇನ್ನೂ ತಗೊಂಡಿಲ್ಲ, ಯಾರು ಕ್ಲಾಸ್ ಕೇಳಿಲ್ಲ ಅವ್ರಿಗೋಸ್ಕರ ನೋಡಿ, ನಮ್ಮ ಮ್ಯಾಗಝೀನ್ಗಳು ಮಾರುಕಟ್ಟೆಯಲ್ಲಿ ಈಗಾಗಲೇ ಅವೈಲೇಬಲ್ ಇದೆ. ಫೆಬ್ರವರಿ ಮಂತ್ ಮ್ಯಾಗಝೀನ್ 2026, ಆಮೇಲೆ ಮಾರ್ಚ್ ಮಂತ್ ಮ್ಯಾಗಝೀನ್ 2026, ಏಪ್ರಿಲ್ ಮಂತ್ ಮ್ಯಾಗಝೀನ್ 2026 ಮಾರುಕಟ್ಟೆಯಲ್ಲಿ ಅವೈಲೇಬಲ್ ಇದಾವೆ. ಈ ಒಂದು ಮ್ಯಾಗಝೀನ್ಸ್ ಗಳನ್ನ ನೀವು ಎಲ್ಲೆಲ್ಲಿ ಸಿಗುತ್ತಂದ್ರೆ ವಿಜಯಪುರದಲ್ಲಿ ಸಿಗುತ್ತೆ, ಶ್ರೀ ಬಸವೇಶ್ವರ ಬುಕ್ ಸ್ಟಾಲ್ ಅಂಡ್ ಜನರಲ್ ಸ್ಟೋರ್ಸ್, ಎಲ್ಲಿ ಮಲಬಾರ್ ಗೋಲ್ಡ್ ಹತ್ರ ಹೊಸ ವಿಠಲ್ ಮಂದಿರ್ ರೋಡ್ ವಿಜಯಪುರದಲ್ಲಿ ಸಿಗುತ್ತೆ. ಆಮೇಲೆ ನಮ್ಮ ಪುಸ್ತಕಗಳ ಜೊತೆಗೆ ಇತರ ಬುಕ್ಸ್ಗಳು ಈ ಒಂದು ಬುಕ್ ಸ್ಟೋರ್ ಅಲ್ಲಿ ಏನಂದ್ರೆ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗುತ್ತೆ, ನೀವು ಅಲ್ಲಿ ವಿಸಿಟ್ ಮಾಡಬಹುದು. ಬೆಂಗಳೂರಲ್ಲೂ ಕೂಡ ಸಿಗುತ್ತೆ ಈ ಕೆಳಗಿನ ಬುಕ್ ಸ್ಟೋರ್ಗಳಲ್ಲಿ. ಆಮೇಲೆ ಧಾರವಾಡದಲ್ಲಿ ಸಿದ್ದೇಶ್ವರ ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತೆ, ಯುವರಾಜ್ ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತೆ, ನವಚೇತನ ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತೆ. ನೋಡಿ ವಿರಾಜ್ ಬುಕ್ ಸ್ಟಾಲ್ ಅಲ್ಲಿ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ರು, ನೋಡಿ ಅಲ್ಲಿ ಕೂಡ ಕೊಟ್ಟಿದ್ದೀವಿ ಮ್ಯಾಗಝೀನ್ಸ್ ಗಳನ್ನ, ನೀವೊಂದು ಬಾರಿ ವಿಸಿಟ್ ಮಾಡಿ. ಇನ್ನು ಗುಲ್ಬರ್ಗದಲ್ಲಿ ಸ್ವಪ್ನ ಬುಕ್ ಹೌಸ್ ಮತ್ತು ಬಾವಿಕಟ್ಟೆ ಬುಕ್ ಸ್ಟಾಲ್ ಜಗತ್ ಸರ್ಕಲ್ ಹತ್ತಿರ ಅಲ್ಲಿ ಸಿಗ್ತಾ ಇದಾವೆ ನಮ್ಮ ಮ್ಯಾಗಝೀನ್ಸ್ ಗಳು. ಈ ಸಪೋಸ್ ಇವೆಲ್ಲ ಈ ಒಂದು ಬುಕ್ ಸ್ಟೋರ್ ಗಳಲ್ಲಿ ಮ್ಯಾಗಝೀನ್ಸ್ ಗಳು ಖಾಲಿ ಆಗಿದ್ರೆ, ಇನ್ ಕೇಸು ನಿಮಗೆ ಫೆಬ್ರವರಿ ಹಳೆ ಮ್ಯಾಗಝೀನ್ ಸಿಗಲಿಲ್ಲ ಅಂದ್ರೆ ಲಿಮಿಟೆಡ್ ಸ್ಟಾಕು ನಮ್ಮ ಹತ್ರ ಇಟ್ಕೊಂಡಿದೀವಿ. ಎಮರ್ಜೆನ್ಸಿ ಕಂಡೀಷನ್ ಗಳಲ್ಲಿ ಈ ತರ ನೀವು ಕೇಳ್ತೀರಂತ ಯಾರಿಗೆ ಬೇಕು ನೀವು ಆರ್ಡರ್ ಮಾಡಬಹುದು ಮ್ಯಾಗಝೀನ್ಸ್ ಗಳನ್ನ. ಯಾವ ತರ ಆರ್ಡರ್ ಮಾಡೋದಂದ್ರೆ ಗೂಗಲ್ ಪೇ, ಪೇಟಿಎಂ, ಭೀಮ್ ಆ್ಯಪ್, PPF, ಫೋನ್ ಪೇ ಮುಖಾಂತರ ಕೊಟ್ಟಿರ್ತಕ್ಕಂಥ ನಂಬರಿಗೆ, ಈ ನಂಬರ್ ಅಥವಾ ಈ ನಂಬರಿಗೆ ನೀವು ಪೇಮೆಂಟ್ ಮಾಡಿ ಅಡ್ರೆಸ್ ಅನ್ನ ಹಾಕಿದ್ರೆ ನಮ್ಮ ಮ್ಯಾಗಝೀನ್ ಗಳನ್ನ ನಿಮಗೆ ಇಂಡಿಯನ್ ಪೋಸ್ಟ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ. ಕರ್ನಾಟಕದಾದ್ಯಂತ ಅಲ್ಲ, ದೇಶದಾದ್ಯಂತ ನೀವು ಎಲ್ಲೇ ಇದ್ರೂ ಕೂಡ ನಮ್ಮ ಮ್ಯಾಗಝೀನ್ಸ್ ಗಳನ್ನ ನಿಮಗೆ ಕಳಿಸ್ತೀವಿ. ಜೊತೆಗೆ ನಾವು ಮ್ಯಾಗಝೀನ್ ಅನ್ನ ನಿಮಗೆ ಪೋಸ್ಟ್ ಮಾಡಿದಾಗ ಅಂದ್ರೆ ನಾವು ಮ್ಯಾಗಝೀನ್ ಅನ್ನ ನಿಮಗೆ ಕಳಿಸಿದಾಗ ನಿಮಗೆ ಏನಂತ ಒಂದು ನಾರ್ಮಲ್ ಮೆಸೇಜ್ ಬರುತ್ತೆ ಇಂಡಿಯನ್ ಪೋಸ್ಟ್ ಮುಖಾಂತರ. ಏನಂತ ಬರುತ್ತೆ? ಯುವರ್ ಆರ್ಟಿಕಲ್ ಹ್ಯಾಸ್ ಬಿನ್ ಬುಕ್ಡ್ ಅಂತ. ಅದ್ರ ಮೇಲೆ ನಂಬರ್ ಇರುತ್ತೆ, ನೀವು ನಿಮ್ಮ ಪಾರ್ಸಲ್ ಎಲ್ಲಿದೆ ಅಂತಾನೂ ಕೂಡ ನೀವು ಟ್ರ್ಯಾಕ್ ಮಾಡಬಹುದು. ಇದು ಇಂಡಿಯನ್ ಪೋಸ್ಟ್ ಕೊಡ್ತಕ್ಕಂಥ ಒಂದು ಫೆಸಿಲಿಟಿ. ಅದಕ್ಕೆ ಒಂದು 5 ರಿಂದ 10 ರೂಪಾಯಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇನ್ನು ತದನಂತರದಲ್ಲಿ ನೋಡಿ, ನಮ್ಮ ಒಂದು ಕ್ಲಾಸ್ಗಳನ್ನ ನೀವು ಯಾರು ಕೇಳಿಲ್ಲ ಅಂದ್ರೆ, ನೀವು ಹೊಸಬರು ಯಾರಾದ್ರೂ ಇದ್ರೆ ಇವಾಗ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೋಡಿ ಯಾವ ತರ ನಮ್ಮ ಒಂದು ಕ್ಲಾಸ್ಗಳು 2 days ಫ್ರೀ ಇರುತ್ತೆ. 2 days ಒಳಗಡೆ ನಿಮಗೆ ನೋಡೋಕ್ಕಾಗಿಲ್ಲ, ಹಿಂದಿನ ಕ್ಲಾಸ್ಗಳನ್ನ ನೋಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಕ್ಲಾಸ್ ಅನ್ನು ನೋಡ್ತಿರ್ಬೇಕಾದ್ರೆ ನಿಮ್ಗೆ ವ್ಯೂ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಜಾಯಿನ್ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡೈಲಿ ಕರೆಂಟ್ ಅಫೇರ್ಸ್ ಅಂತ ಒಂದು ಮೆಂಬರ್ಶಿಪ್ ಇದೆ, ಜಾಯಿನ್ ಆಗಬಹುದು. 119 ರೂಪೀಸ್ ಇರುತ್ತೆ ಪರ್ ಮಂತ್. ಒಂದು ಬಾರಿ ಜಾಯಿನ್ ಆದ್ರೆ ನೀವು ಒಂದು ಮಂತ್ ಒಳಗಡೆ ಯಾವ ಬೇಕಾದ್ರೂ ಕ್ಲಾಸ್ ನೀವು ನೋಡಬಹುದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಎಲ್ಲಾ ಒಪ್ಪಂದಗಳ ಮಹಾತಾಯಿ ಮದರ್ ಆಫ್ ಆಲ್ ಡೀಸ್ ಎಂದು ಕೆಳಗಿನ ಯಾವ ಒಪ್ಪಂದವನ್ನ ಕರೆಯಲಾಗುತ್ತದೆ? ಈ ಒಪ್ಪಂದ 27 ಜನವರಿ 2026 ಅಂತಿಮಗೊಂಡಿತು. ಅರ್ಥ ಆಯ್ತಾ? ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ಎಲ್ಲಿ ಕವರ್ ಮಾಡಿದೀವಿ ಅಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 55 ಓಪನ್ ಮಾಡಿ.
ನಾವು ಕೂಡ ಸೇಮ್ ಕ್ವಶನ್ ಅನ್ನ ಕೇಳಿದೀವಿ. ನಾ ಮ್ಯಾಗ್ಝಿನ್ ಓಪನ್ ಮಾಡಿ ಸರ್ ಮ್ಯಾಗ್ಝಿನ್ ಅಲ್ಲಿ ಕೊಟ್ಟಿದ್ರೆ ಕ್ಲಾಸ್ ಅಲ್ಲೂ ಮಾಡಿಲ್ಲ. ಸೊ ಕ್ಲಾಸ್ ಅಲ್ಲಿ ಕೂಡ ಮಾಡಿರ್ತೀವಿ, ಕ್ಲಾಸ್ ಅಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಮಿಸ್ ಆಗಿರ್ಬೋದು, ಅದನ್ನು ಕೂಡ ನಿಮಗೆ ಪ್ರೂಫ್ ಅನ್ನ ತೋರಿಸ್ತಾ ಇದ್ದೀನಿ. ಕೆಲವೊಂದು ಕ್ಲಾಸ್ ಅಲ್ಲಿ ಯಾವ ತರ ಮಿಸ್ ಆಗಿರುತ್ತೆ ಇನ್ಫಾರ್ಮೇಶನ್ ಅದನ್ನ ಮ್ಯಾಗ್ಝಿನ್ ಅಲ್ಲಿ ಕವರ್ ಮಾಡ್ತೀವಿ ಅಂತಕ್ಕಂಥದನ್ನು ಕೂಡ ಮುಂದಿನ ನಾನು ತೋರಿಸ್ತೀನಿ. ಇದಕ್ಕೆ ನೋಡಿ ನಿಮಗೆ ಯಾವ ತರ ಕವರ್ ಮಾಡಿದ್ವಿ, ಎಲ್ಲಿ ಕವರ್ ಮಾಡಿದ್ವಿ ಹೇಳ್ತಾ ಇದ್ದೀನಿ ನಾನು. ಫೆಬ್ರವರಿ ಮಂತ್ ಮ್ಯಾಗ್ಝಿನ್ 2026 ಪೇಜ್ ನಂಬರ್ 55ರಲ್ಲಿ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಅಂತ ನಾವು ಕವರ್ ಮಾಡಿದೀವಿ. ಇಲ್ಲಿ ಕಾಣಿಸ್ತಾ ಇದನ್ನ ಭಾರತ ಮತ್ತು ಐರೋಪ್ಯ ಒಕ್ಕೂಟ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇದು ಭಾರತ 22ನೇ ಮುಕ್ತ ವ್ಯಾಪಾರ ಒಪ್ಪಂದ. ಈ ಒಪ್ಪಂದಗಳು ಎಲ್ಲಾ ಒಪ್ಪಂದಗಳ ತಾಯಿ ಅಂತ ಕರಿತೀವಿ ಅಂತ ಕಾಣಿಸ್ತಾ ಇದನ್ನ. ಎರಡನೇ ಒಂದು ಪಾಯಿಂಟ್. ಸೊ ಇಟ್ ಮೀನ್ಸ್ ದಟ್ ಏನಾಗಿದೆ 100% ಹೆಲ್ಪ್ ಆಗಿದೆ. ದೀಸ್ ಆರ್ ಆಲ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್. ನೋಡಿ ನೆಕ್ಸ್ಟ್ ಪ್ರಶ್ನೆ. ಏಪ್ರಿಲ್ 2026ರಲ್ಲಿ ಇಸ್ರೋ ತನ್ನ ಮುಂಬರುವ ಯಾವ ಕಾರ್ಯಾಚರಣೆಗಾಗಿ 2ನೇ ಇಂಟಿಗ್ರೇಟೆಡ್ ಏರ್ ಪರೀಕ್ಷೆ ಅನ್ನು ಯಶಸ್ವಿಯಾಗಿ ನಡೆಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದು ಬಹಳ ರೀಸೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ನೋಡಿ ನೀವು ಎಕ್ಸಾಮಿನೇಷನ್ ಫಾರ್ ಎಕ್ಸಾಂಪಲ್ ಎಕ್ಸಾಮಿನೇಷನ್ 25ನೇ ತಾರೀಕಿಗೆ ಇತ್ತಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಮಂತ್ ನೀವು ಮಿನಿಮಮ್ 20ನೇ ತಾರೀಕುವರೆಗೆ ಕರೆಂಟ್ ಅಫೇರ್ಸ್ ಓದಲೇಬೇಕು. ಆ ತರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇಟ್ ಇಸ್ ವೆರಿ ರೀಸೆಂಟ್ ಬಟ್ ಇಟ್ ಓಲ್ಡ್ ನ್ಯೂಸ್. ಇದು ಹಳೆ ನ್ಯೂಸ್, ಹೊಸದೇನಲ್ಲ. 2ನೇ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಪರೀಕ್ಷೆ ಕೇಳಿದರೆ ನೀವು ಮೊದಲ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಪರೀಕ್ಷೆ ಬಗ್ಗೆ ಓದಿದ್ರು ಕೂಡ ಇದರ ಬಗ್ಗೆ ನೀವು ಟಿಕ್ ಮಾಡಬಹುದಾಗಿತ್ತು. ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ. ಆಗಸ್ಟ್ ಮಂತ್ ಮ್ಯಾಗ್ಝಿನ್, ಮೇ ಮಂತ್ ಮ್ಯಾಗ್ಝಿನ್ 2026. ಮೇ ಮಂತ್ ಮ್ಯಾಗ್ಝಿನ್ ನೀವು ಇನ್ನೂ ಕೊಟ್ಟಿಲ್ಲ ಸರ್ ಅಂತ ನೀವು ಕೇಳ್ತೀರಾ ಅಂತಾನೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಆಗಸ್ಟ್ ಪ್ರೂಫ್ ಅನ್ನ ಕೊಟ್ಟಿದ್ದೀನಿ. ಆಗಸ್ಟ್ ಮಂತ್ ಮ್ಯಾಗ್ಝಿನ್ ಪೇಜ್ ನಂಬರ್ 39. ಪೇಜ್ ನಂಬರ್ 39 ತೆಗೆದು ನೋಡಿ. ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಪರೀಕ್ಷೆ ಮಾಡಿದೆ ಇಸ್ರೋ ಅಂತಕ್ಕಂಥದ್ದು. ಗಗನಯಾನ ಮಿಷನ್ಗಾಗಿ ಇಸ್ರೋ ಮೊದಲ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇಟ್ ಮೀನ್ಸ್ ದಟ್ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಆಗಸ್ಟ್ ಮಂತ್ ಮ್ಯಾಗ್ಝಿನ್ ಪೇಜ್ ನಂಬರ್ 39 ತೆಗೆದು ನೋಡಿ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ. 14ನೇ ವಿಶ್ವ ವ್ಯಾಪಾರ ಸಂಘಟನೆಯ ಮಂತ್ರಿಗಳ ಸಮಾವೇಶವು ಮಾರ್ಚ್ 2026ರಲ್ಲಿ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಮಾರ್ಚ್ ಲಾಸ್ಟ್ ವೀಕ್. ಅರ್ಥ ಆಯ್ತಾ? ಮಾರ್ಚ್ ಲಾಸ್ಟ್ ವೀಕ್ ಅಲ್ಲಿ ಬಂದಿರತಕ್ಕಂಥ ಕರೆಂಟ್ ಅಫೇರ್ಸ್. ಲಾಸ್ಟ್ ವೀಕ್ ಅಂದ್ರೆ ಮಾರ್ಚ್ 28, 29ರಂದು ಬಂದಿರತಕ್ಕಂಥ ಕರೆಂಟ್ ಅಫೇರ್ಸ್. ಸೊ ಹಾಗಾದ್ರೆ ನಾನು ಯಾವಾಗ ಕವರ್ ಮಾಡಿದೀನಿ ಅಂತಕ್ಕಂಥದ್ದು ಪ್ರೂಫ್ ತೋರಿಸ್ತೀನಿ. ಆಮೇಲೆ ಯಾವ ಮ್ಯಾಗ್ಝಿನ್ ಅಲ್ಲಿ ಕೊಟ್ಟಿದೀವಿ ಅಂತಕ್ಕಂಥದ್ದು ಪ್ರೂಫ್ ತೋರಿಸ್ತೀನಿ. ಇನ್ನು ಕೆಲವೊಬ್ರು ಏನ್ ಕೇಳಬಹುದು ಅಂದ್ರೆ ಸರ್ ಇದು ಮಾರ್ಚ್ ಲಾಸ್ಟ್ ವೀಕ್ ಕರೆಂಟ್ ಅಫೇರ್ಸ್ ಏಪ್ರಿಲ್ ಅಲ್ಲಿ ನೀವು ಕೊಡಬೇಕಾಗಿತ್ತು, ಏಪ್ರಿಲ್ ಅಲ್ಲಿ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರು. ಯಾಕೆ ಕೊಟ್ಟಿಲ್ಲ ಅಂದ್ರೆ ಮಾರ್ಚ್ ತಿಂಗಳ ಕರೆಂಟ್ ಅಫೇರ್ಸ್ ಅಲ್ಲಿ ನಾವೇನ್ ಮಾಡಿದೀವಿ, ಬಜೆಟ್ ಅನ್ನ ಹಾಕಿದೀವಿ. ಬಜೆಟ್ ಹಾಕೋದ್ರಿಂದ ಪೇಜಸ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ ಏಪ್ರಿಲ್ ಅಲ್ಲಿ ಕೊಟ್ಟಿಲ್ಲ. ಬಟ್ ಕ್ಲಾಸ್ ಅಲ್ಲೂ ಕೂಡ ಕವರ್ ಮಾಡಿದ್ದು ನಿಮಗೆ ನೀವು ಏನ್ ಮಾಡ್ತೀನಿ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗ್ಝಿನ್ 2026 ಪೇಜ್ ನಂಬರ್ 3. ಹಾಗಾದ್ರೆ ನೀವು ಮೇ ಮಂತ್ ಕೊಟ್ಟಿಲ್ಲ ಸರ್, ಯಾವಾಗ ಕವರ್ ಮಾಡಿದ್ರಿ ಅಂತಕ್ಕಂಥದ್ದು ಕೇಳಬಹುದು. ಬಟ್ ಮೇ ಅಲ್ಲಿ ಏನಂತ ಕವರ್ ಮಾಡಿದ್ವಿ ನೋಡಿ. ಈಗಾಗಲೇ ನಾವು ಪ್ರಿಂಟಿಂಗ್ ಕೊಟ್ಟಿದೀವಿ ನಮ್ಮ ಮ್ಯಾಗ್ಝಿನ್ಸ್ ಅನ್ನ. ಏನಂತ ಕವರ್ ಮಾಡಿದ್ವಿ? ವಿಶ್ವ ವ್ಯಾಪಾರ ಸಂಸ್ಥೆ WTO ಸಚಿವರ ಒಂದು ಸಮ್ಮೇಳನ ಅಂತಕ್ಕಂಥದ್ದು ಕಾಣಿಸ್ತಾ. ವಿಶ್ವ ವ್ಯಾಪಾರ ಸಂಸ್ಥೆ 14ನೇ ಸಚಿವರ ಸಮ್ಮೇಳನ ಮಾರ್ಚ್ 26ರಿಂದ ಮಾರ್ಚ್ 30ರವರೆಗೆ ಕ್ಯಾಮರೂನ್ ದೇಶದಲ್ಲಿ ಯೌಂಡೆದಲ್ಲಿ ನಡೆಯಿತು. ಇಟ್ ಮೀನ್ಸ್ ದಟ್ ಇಲ್ಲಿ ಏನಾಗಿದೆ 100% ಹೆಲ್ಪ್ ಆಗಿದೆ. ಸರ್ ಮೇ ಮಂತ್ ಮ್ಯಾಗ್ಝಿನ್ ಕೊಟ್ಟಿಲ್ಲ ಸರ್, ಮತ್ತೆ ಎಲ್ಲಿ ಕವರ್ ಮಾಡಿರಂತ ಪ್ರಶ್ನೆ ಕೇಳಬಹುದು. ನೋಡಿ ಅದಕ್ಕೆ ಏಪ್ರಿಲ್ 2 ಮತ್ತು 3 ಕರೆಂಟ್ ಅಫೇರ್ಸ್. ಏಪ್ರಿಲ್ 2 ಮತ್ತು 3ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅನ್ನ ಓಪನ್ ಮಾಡಿ ಸರ್. ಏಪ್ರಿಲ್ 2, 3ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಕವರ್ ಮಾಡಿದ್ದೀನಿ. ಏನಂತ ಪ್ರಶ್ನೆ ಕೇಳಿದ್ದೆ? ಇತ್ತೀಚೆಗೆ ವಿಶ್ವ ವ್ಯಾಪಾರ ಸಂಸ್ಥೆ 14ನೇ ಒಂದು ಸಚಿವರ ಸಮ್ಮೇಳನ ಯಾವ ದೇಶದಲ್ಲಿ ನಡೆಯಿತು ಅಂತ ನಾವು ಕೇಳಿದೀವಿ. ಕ್ಯಾಮರೂನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅವ್ರು ಏನ್ ಕೇಳಿದಾರೆ? ಅವರು ಪ್ಲೇಸ್ ಕೇಳಿದ್ದಾರೆ. ನಿಮಗೆ ಕ್ಯಾಮರೂನ್ ಗೊತ್ತಿದ್ರು ಕೂಡ ನೀವು ಆರಾಮಾಗಿ ಟಿಕ್ ಮಾಡಬಹುದಾಗಿತ್ತು. ನಾವು ಯಾವ ತರ ಪ್ರಶ್ನೆ ಕೇಳಿದೀವಿ ಅವರು ಕೂಡ ಅದೇ ತರ ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರೂಫ್ ಬೇಕಂದ್ರೆ ಏಪ್ರಿಲ್ 2 ಮತ್ತು 3ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅಥವಾ ಮೇ ಮಂತ್ ಮ್ಯಾಗ್ಝಿನ್ ಪೇಜ್ ನಂಬರ್ 3ರಲ್ಲಿ ಕೊಟ್ಟಿದೀವಿ. ಅರ್ಥ ಆಯ್ತಾ? ನೀವು ನೋಡಬಹುದು ನಾವು ಮ್ಯಾಗ್ಝಿನ್ ಆಮೇಲೆ ನೀವು ತಗೊಂಡ ತಕ್ಷಣ ಕ್ಲಾಸ್ ಅಲ್ಲೂ ಕೂಡ ಕವರ್ ಮಾಡಿದೀವಿ. ಇಟ್ ಮೀನ್ಸ್ ದಟ್ ಇದಕ್ಕೆ ಏನಾಗಿದೆ 100% ನಿಮಗೆ ಏನಾಗಿದೆ ಹೆಲ್ಪ್ ಆಗಿದೆ. ನಾನು ಯಾಕೆ ಕ್ಲಾಸ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ? ಕೆಲವೊಬ್ರು ಕೇಳ್ತಿರ್ತಾರೆ ಸರ್ ಏನ್ ಸರ್ ನೀವು ಇನ್ನೂ ಮ್ಯಾಗ್ಝಿನ್ ಬಿಟ್ಟಿಲ್ಲ, ನಮಗೆ ಬಂದೇ ಇಲ್ಲ, ಆದ್ರೂ ಕೂಡ ಪ್ರೂಫ್ ತೋರಿಸ್ತಾ ಇದ್ರಿ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ನೋಡಿ ದಿಸ್ ಇಸ್ ದ ಪ್ರೂಫ್. ಇನ್ನ ನೆಕ್ಸ್ಟ್ ನೋಡಿ ಎಲ್ಲ ನಾನು ಕವರ್ ಮಾಡಿದ್ದೀನಿ. MC14 ಮಿನಿಸ್ಟ್ರಿಯಲ್ ಮೀಟಿಂಗ್ 14 ಬಗ್ಗೆ, ಆಮೇಲೆ ಇಲ್ಲಿ ಏನೇನಿದೆ ಎಲ್ಲ ವಿಷಯಗಳಿಗೆ, ಆಮೇಲೆ WTO ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಬಗ್ಗೆ 13 ಕೂಡ ಎಲ್ಲೆಲ್ಲಿ ನಡೆದವ ಅಂತಕ್ಕಂಥದ್ದು ಹಿಂದೆ ಎಲ್ಲ ಕೊಟ್ಟಿದ್ದೀನಿ ಮಾಹಿತಿ ನಾನು ಮ್ಯಾಗ್ಝಿನ್ ಅಲ್ಲಿ. ಅರ್ಥ ಆಯ್ತಾ? ನೀಟಾಗಿ ಡೋಂಟ್ ವರಿ. ಇನ್ನ ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಭಾರತ ಗ್ರ್ಯಾಂಡ್ ಮಾಸ್ಟರ್ R ವೈಶಾಲಿ ಅವರು ಏಪ್ರಿಲ್ 2026ರಲ್ಲಿ ಸೈಪ್ರಸ್ ನಲ್ಲಿ ನಡೆದ ಪಂದ್ಯದಲ್ಲಿ ಯಾರನ್ನ ಸೋಲಿಸಿ ಫಿಡೆ ವುಮೆನ್ಸ್ ಕ್ಯಾಂಡಿಡೇಟ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಟೀರಿನಾ ಲಾಗ್ನೋ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ.
ಹಾಗಾದ್ರೆ ಈ ಪ್ರಶ್ನೆಯನ್ನು ಎಲ್ಲಿ ಕವರ್ ಮಾಡಿದೀವಿ ಅಂದ್ರೆ ನೋಡಿ, ಮೇ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 4ರಲ್ಲಿ, ಅರ್ಥ ಪೇಜ್ ನಂಬರ್ 4ರಲ್ಲಿ. ಇನ್ನು ಯಾರಿಗೆ ನಿಮಗೆ ಡಾಕ್ಯುಮೆಂಟ್ ವರ್ಡ್ ಡಾಕ್ಯುಮೆಂಟ್ ಮಾಡೋದು, ಈ ಒಂದು ಬುಕ್ಸ್ ಮಾಡ್ತಾರೆ, ಯಾವ ತರ ಮಾಡ್ತಾರೆ ಅನ್ನೋದು ಐಡಿಯಾ ಇದ್ರೆ ನೋಡಿ, ನಾವು ಪೇಜ್ ನಂಬರ್ 4ರಲ್ಲಿ ಕೊಟ್ಟಿದ್ದೀವಿ, ಮೇಲ್ಗಡೆನೆ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಅದು ತಿದ್ದುಪಡಿ ಮಾಡ್ಕೊಳಕ್ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ ನಿಮ್ಗೆ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನಾವು ಆಲ್ರೆಡಿ ಬುಕ್ಸ್ ಅನ್ನ ಕೊಟ್ಟಿದ್ದೀವಿ, ಮೇ ಮಂತ್ ಮ್ಯಾಗಝಿನ್ ಅಲ್ಲಿ ಕೊಡ್ತಾ ಇದೀವಿ ಅಂದ್ರೆ ನಿಮ್ಗೆ ಜೊತೆಗೆ ನಾನು ಕ್ಲಾಸ್ ಅದು ಕೂಡ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಪ್ರೂಫ್ ಅನ್ನ ಕೊಡ್ತಾ ಇದ್ದೀನಿ. ಏಪ್ರಿಲ್ದು ಮೇ ಮಂತ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಕೆಲವೊಬ್ರು ಹೊಸಬ್ರು ಇರ್ತಾರೆ, ಅದೇ ನಾನು ಪದೇ ಪದೇ ರಿಪೀಟೆಡ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ. ನೋಡ್ರಿ, ಮಹಿಳಾ ವಿಭಾಗದಲ್ಲಿ ಅಂತ ಕವರ್ ಮಾಡಿದೀವಿ. ಭಾರತ ವೈಶಾಲಿ ರಮೇಶ್ ಬಾಬು ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಅವರು ಅಂತಿಮ ಸುತ್ತಿನಲ್ಲಿ ಕಟ್ರಿನಾ ಲಾಗ್ನೋ ಅವರನ್ನ ಸೋಲಿಸಿ ಚಾಂಪಿಯನ್ ಆದರು. 100% ಹೆಲ್ಪ್ ಆಗಿದೆ. ಇಲ್ಲಿ ಕಾಣಿಸ್ತದೆ ಮೇಲ್ಗಡೆ ಪಿಡಿಎ ಕ್ಯಾಂಡಿಡೇಟ್ ಪ್ರಶಸ್ತಿ ಗೆದ್ದ ಜವಾಕಿರ್ ಸುಂದರೋ ಮತ್ತು ವೈಶಾಲಿ ರಮೇಶ್ ಬಾಬು. ಜವಾಕಿರ್ ಸುಂದರೋ ಎಲ್ಲಿ ಗೆದ್ರು, ಯಾರ ವಿರುದ್ಧ ಗೆದ್ರು, ಎಲ್ಲಿ ನಡೆದಿತ್ತು ಅಂತಕ್ಕಂಥದ್ದು ಇನ್ ಡೆಪ್ತ್ ಆಗಿ ಕೊಟ್ಟಿದೀವಿ. ಇನ್ನು ಇನ್ನೊಂದು ಏನಂದ್ರೆ, ನಿಮಗೆ ಪ್ರೂಫ್ ಬೇಕಾದ್ರೆ ಫಿಡೆ ಕ್ಯಾಂಡಿಡೇಟ್ ಟೂರ್ನಮೆಂಟ್ 2026 ಮಹಿಳಾ ವಿಭಾಗ ವಿಜೇತರು ಯಾರು ಅಂತ ನಾನು ಪ್ರಶ್ನೆ ಕೇಳಿದ್ದೀನಿ ಕ್ಲಾಸಲ್ಲಿ ಮಾಡಿರ್ತಕ್ಕಂಥದ್ದು. ಏಪ್ರಿಲ್ ತಿಂಗಳಲ್ಲೇ ಮಾಡಿದ್ದೀನಿ ನಾನು. ಅಂತ ಏಪ್ರಿಲ್ ತಿಂಗಳು. ಬೇಕಾದ್ರೆ ನೀವು ನಮ್ಮ ಕ್ಲಾಸ್ ಯಾರ್ಯಾರು ನೋಡಿದ್ರಿ, ಯಾರು ನೀವು ಬರ್ಕೊಂತೀರಿ, ನಮ್ಮ ನೋಟ್ಸ್ ಅನ್ನ ಓಪನ್ ಮಾಡಿ ಕ್ಲಾಸ್ ನೋಡಿ ಬರ್ಕೊಂಡವ್ರು ಅಂತ ಎಲ್ಲಾ ಇನ್ಫಾರ್ಮೇಶನ್ ಇದರಲ್ಲಿ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದ್ರೆ, 2025-26ನೇ ಸಾಲಿನ ಕೇಂದ್ರ ಮುಂಗಡದಂತೆ ಸರ್ಕಾರದ ಆದಾಯ ಮೂಲಗಳು ಅವುಗಳ ಕೊಡುಗೆ ಅನುಸಾರ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. GST ಕೊಟ್ಟಿದ್ದಾರೆ, ಕಾರ್ಪೊರೇಟ್ ತೆರಿಗೆ ಕೊಟ್ಟಿದ್ದಾರೆ, ಆದಾಯ ತೆರಿಗೆ ಕೊಟ್ಟಿದ್ದಾರೆ, ಅಬಕಾರಿ ಸುಂಕ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ನಾನು ಕೇಂದ್ರ ಬಜೆಟ್ ಬಗ್ಗೆ ಹೇಳಿದ್ದೀನಿ. ಕೇಂದ್ರ ಬಜೆಟ್ ಬಗ್ಗೆ ನಾನು ಸಪರೇಟ್ ವಿಡಿಯೋನ ಮಾಡಿದ್ದೀನಿ. ಅವಾಗ ನಿಮಗೆ ಹೇಳಿದ್ದೆ ನಾನು, ಇದು ಬಹಳ ಇಂಪಾರ್ಟೆಂಟು ಈ ತರ ಪ್ರಶ್ನೆಗಳು ಎಕ್ಸಾಮಿನೇಷನ್ ಕೇಳಿದ್ದಾರೆ ಅಂತ. ಎಕ್ಸಾಮಿನೇಷನ್ ಅಲ್ಲಿ ಮತ್ತೆ ಅದೇ ತರ ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರೂಫ್ ಬೇಕಂದ್ರೆ ನಾವು ಕೇಂದ್ರ ಬಜೆಟ್ ಅಂತ ಸಪರೇಟ್ ಕೊಟ್ಟಿದೀವಿ. ಯಾವ ಮ್ಯಾಗಝಿನ್ ಅಲ್ಲಿ ಅಂದ್ರೆ ಮಾರ್ಚ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 76 ಓಪನ್ ಮಾಡಿ. ಅರ್ಥ ಆಯ್ತಾ? ಕೇಂದ್ರ ಬಜೆಟ್ 2026-27 ಅಂತ ಕೊಟ್ಟಿದೀವಿ. ಪ್ರೂಫ್ ಬೇಕಂದ್ರೆ ಮಾರ್ಚ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 76 ಓಪನ್ ಮಾಡಿ. ಅದತ್ತ ಇಲ್ಲಿ ಕಾಣಿಸ್ತಾ ಇದನ್ನ, ಇಲ್ಲಿ ಬಜೆಟ್ ಅಲ್ಲಿ ರೂಪಾಯಿ ಜಮೆ ಮತ್ತು ರೂಪಿ ಏನಂದ್ರೆ ವೆಚ್ಚ. ಕಾರ್ಪೊರೇಟ್ ತೆರಿಗೆ ಎಷ್ಟಿದೆ? 18 ಇದೆ. ಕಾರ್ಪೊರೇಟ್ ಎಷ್ಟಿದೆ? 18. ತದನಂತರದಲ್ಲಿ ಇಲ್ಲಿ ನಿಮಗೆ GST ಎಷ್ಟಿದೆ? ಕೇಂದ್ರ ತೆರಿಗೆ GST ಎಷ್ಟಿದೆ ಅಂದ್ರೆ 15. ಅರ್ಥ ಆಯ್ತಾ? GST ಎಷ್ಟು? 18 15. GST 15. ಕಸ್ಟಮ್ ಸುಂಕ ಎಷ್ಟಿದೆ? 1%. ಆದಾಯ ತೆರಿಗೆ ಎಷ್ಟಿದೆ? ಇನ್ಕಮ್ ಟ್ಯಾಕ್ಸ್ ಎಷ್ಟಂದ್ರೆ 21. ಅದಾಯ್ತಾ? ಇನ್ನ ಸಾಲ ಎತ್ತರು ಬಂಡವಾಳ, ಸಾಲದಿಂದ ಎಷ್ಟು ಅಂದ್ರೆ 24. ಇಷ್ಟು ಪರ್ಸೆಂಟೇಜ್ ರೂಪಾಯಿ ಏನಾಗುತ್ತೆ? ಜಮೆ ಆಗುತ್ತೆ. ಇದು ನಾನು ಕೊಟ್ಟಿರ್ತಕ್ಕಂಥದ್ದು. ಈ ಸ್ನಿಪೆಟ್ ನಮ್ಮ ಒಂದು ಮ್ಯಾಗಝಿನ್ ಅಲ್ಲೂ ಕೂಡ ಕೊಡ್ತೀವಿ. ಮಾರ್ಚ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 76. ಅರ್ಥ ಆಯ್ತಾ? ಎಸ್. ನೋಡಿ, ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಬಜೆಟ್ 2026-27ರಂತೆ ಮೀನುಗಾರಿಕೆ ಸಂಬಂಧಿಸಿ ಕೆಳಗಿನ ಯಾವ ಹೇಳಿಕೆಗಳು ಪರಿಗಣಿಸಿ. ನೋಡಿ, ಇದು ನಾನು ಕರ್ನಾಟಕ ಬಜೆಟ್ ಅಂತ ನಮ್ಮ ಮ್ಯಾಗಝಿನ್ ಅಲ್ಲಿ ಸಪರೇಟ್ ಆಗಿ ಕೊಟ್ಟಿದ್ದೀನಿ. ಇನ್ನು ಸುಮಾರು ಜನ ಕೇಳಿದಾರೆ ನನಗೆ, ಸರ್ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಮ್ಯಾಗಝಿನ್ ಅಲ್ಲಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಮ್ಯಾಗಝಿನ್ ಅಲ್ಲಿ ನೀವು 1 ಲೈನರ್ಸ್ ಕೊಟ್ಟಿಲ್ಲ ಯಾಕೆ ಅಂತ. 1 ಲೈನರ್ಸ್ ಯಾಕೆ ಕೊಟ್ಟಿಲ್ಲ ನಾನು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ, ಆ ತಿಂಗಳಲ್ಲಿ ಬಜೆಟ್ ಇರೋದ್ರಿಂದ ಪೇಜಸ್ ಜಾಸ್ತಿ ಆಗುತ್ತೆ, ನಿಮ್ಗೆ ಓದಕ್ಕೆ ಬೋರಿಂಗ್ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ 1 ಲೈನರ್ಸ್ ಕ್ವಶನ್ ಹಾಕಿರ್ಲಿಲ್ಲ. ಅರ್ಥ ಆಯ್ತಾ? ನೋಡಿ, ಕರ್ನಾಟಕ ಬಜೆಟ್ ಬಗ್ಗೆ ನಾವು ಏಪ್ರಿಲ್ ತಿಂಗಳ ಮ್ಯಾಗಝಿನ್ ಅಲ್ಲಿ ಇನ್ ಡೆಪ್ತ್ ಆಗಿ ಕೊಟ್ಟಿದ್ದೀವಿ. ಎಲ್ಲ ಸ್ಟೇಟ್ಮೆಂಟ್ ಕವರ್ ಆಗಿದ್ವೋ ಇಲ್ಲೋ ಅಂತಕ್ಕಂಥ ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 67 ಮತ್ತು 68 ಏಪ್ರಿಲ್ ತಿಂಗ್ ಮ್ಯಾಗಝಿನ್ ಅನ್ನು ಓಪನ್ ಮಾಡಿ. ಕರ್ನಾಟಕ ಬಜೆಟ್ ಅಂತ ಸಪರೇಟ್ ಆಗಿ ನಾನು ಏನ್ ಮಾಡಿದ್ದೀನಿ ಕೊಟ್ಟಿದ್ದೀನಿ. ಅರ್ಥ? ಮ್ಯಾಗಝಿನ್ ನ ಲಾಸ್ಟ್ಗೆ ಅದರ ಅಡಿಯಲ್ಲಿ ಮೀನುಗಾರಿಕೆ ಅಂತ ಕೊಟ್ಟಿದ್ದೀವಿ. ಕಾಣಿಸ್ತಾ ಇದೆನಾ? ಅವ್ರು ಮೀನುಗಾರಿಕೆ ಬಗ್ಗೆನೇ ಪ್ರಶ್ನೆ ಕೇಳಿದ್ದಾರೆ. ಮಂಗಳೂರು ಮೀನುಗಾರಿಕೆ ಮಹಾವಿದ್ಯಾಲಯದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಸ್ಥಾಪನೆ ಮೊದಲನೇ ಸ್ಟೇಟ್ಮೆಂಟ್. ಇದು ಕವರ್ ಆಗಿದನೋ ಇಲ್ಲವೋ ಅಂತಕ್ಕಂಥ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದನ್ನ, ಜೈವಿಕ ತಂತ್ರಜ್ಞಾನ ಉದ್ಯಮಗಳು, ನವೀನ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಸಮುದ್ರ ಕೃಷಿಯನ್ನು ಪ್ರೋತ್ಸಾಹಿಸಲು ಮಂಗಳೂರು ಮೀನುಗಾರಿಕೆ ಮಹಾವಿದ್ಯಾಲಯದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪಿಸಲಾಗುವುದು. 100% ಮೊದಲನೇ ಸ್ಟೇಟ್ಮೆಂಟ್ ರೈಟು. ಇಟ್ ಮೀನ್ಸ್ ದಟ್ ಏನಾಯ್ತು? ಫಸ್ಟ್ ಸ್ಟೇಟ್ಮೆಂಟ್ ರೈಟ್ ಆಯ್ತು, ಇದು ಆಯ್ತು. ದಿಸ್ ಸ್ಟೇಟ್ಮೆಂಟ್ ಇಸ್ ಎಲಿಮಿನೇಟೆಡ್. ಮೀನುಗಾರಿಕೆ ಸಂಪರ್ಕ ರಸ್ತೆ ನಿರ್ವಹಣಾ ಕಾಮಗಾರಿಗೆ 50 ಕೋಟಿ. ಇಂಥವು ನೆನಪಿಟ್ಟುಕೊಳ್ಳಕ್ಕೆ ಕಷ್ಟ ಸಾಧ್ಯ. ಎಷ್ಟು ರೂಪಾಯಿಗಳ ವೆಚ್ಚ ಮಾಡ್ತಿದ್ರೆ ನೆನಪಿಟ್ಕೊಳ್ಳಕ್ಕೆ ಆಗಲ್ಲ. ಸೊ ನಮ್ಮ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅಂದ್ರೂ ಕೂಡ ಕೆಳಗಿನ ಸ್ಟೇಟ್ಮೆಂಟ್ ನೋಡಿ, ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ ಮತ್ತು ಚಿಕ್ಕಮಗಳೂರಲ್ಲಿ ಮತ್ಸ್ಯ ದರ್ಶನಿಗಳ ಸ್ಥಾಪನೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ನೋಡಿ, ಕಾಣಿಸ್ತದೆ. ಮೀನು ಆಹಾರ ಸೇವೆಯನ್ನು ಉತ್ತೇಜಿಸಲು ಮತ್ತು ಸಾರ್ವಜನಿಕ ಸ್ವಚ್ಛ ಗುಣಮಟ್ಟ ಮೀನು ಉತ್ಪನ್ನಗಳನ್ನು ಲಭ್ಯವಾಗುವಂತೆ ಮಾಡಲು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ ಮತ್ತು ಚಿಕ್ಕಮಗಳೂರು ಮತ್ಸ್ಯ ದರ್ಶನ ಸ್ಥಾಪಿಸಲಾಗುವುದು. ಸೊ ಇಟ್ ಮೀನ್ಸ್ ದಾಟ್ ಈ ಸ್ಟೇಟ್ಮೆಂಟ್ ಕೂಡ ಕವರ್ ಆಗಿದೆ. ಸೊ AC ಆಯ್ತು.
ಸೊ ಎ ಸಿ ಇರೋದು ಒಂದೇ ಸ್ಟೇಟ್ಮೆಂಟು, ದಟ್ ಈಸ್ ದ 4ನೇ ಸ್ಟೇಟ್ಮೆಂಟ್. ನೋಡಿ ಅರ್ಥಾತ್ ದಿಸ್ ಈಸ್ ದ ಒನ್ ಆಫ್ ದಿ ಟಫ್ ಕ್ವಶನ್. ಯಾರಾದರೂ ನೀವು ನೀಟಾಗಿ ಕರ್ನಾಟಕ ಬಜೆಟನ್ನು ಮಲ್ಟಿಪಲ್ ಟೈಮ್ಸು ರಿವೈಸ್ ಮಾಡಿದವರು ಮಾತ್ರ ಇದನ್ನು ಟಿಕ್ ಮಾಡಬಹುದು. ಒಂದೇ ಸಾಲಿ ಹೊಡೆದುಕೊಂಡು ನಾನು ಎಕ್ಸಾಮಿನೇಷನಲ್ಲಿ ಬರೆಯೋಕೆ ಹೋಗ್ತೀನಿ ಅಂದರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್. ನೋಡಿ ಎಷ್ಟು ಕಾಂಪಿಟೇಷನ್ ಇನ್ಕ್ರೀಸ್ ಆಗಿದೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ನೌ ಓನ್ಲಿ. ಇವಾಗಿನಿಂದನೇ ಸ್ಟಾರ್ಟ್ ಮಾಡಿ. ಎಷ್ಟು ಓದಿದ್ರೂ ಕಡಿಮೆ, ಯಾಕಂದರೆ ಕ್ವಶನ್ ಪೇಪರ್ ನೋಡಿ ಯಾವ ಥರ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದರೆ ಸಂವಿಧಾನದ 330ನೇ ವಿಧಿಯ ಪ್ರಕಾರ ಲೋಕಸಭೆಯಲ್ಲಿ ಎಷ್ಟು ಸ್ಥಾನಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಡಬಹುದು ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ ಕೂಡ ಒಂದು ಟಫ್ ಕ್ವಶನ್. ಅರ್ಥ ಆಯ್ತಾ? ಕಂಪೋಸಿಷನ್ ಆಫ್ ದಿ ಲೋಕಸಭಾ. ಯಾಕಂದ್ರೆ ಇದನ್ನ ಯೂಶುವಲಿ ನಾವೇ ನೋಡ್ತೀವಿ ಎಷ್ಟು ಸ್ಟ್ರೆಂತ್ ಇದೆ, ಆಮೇಲೆ ಯಾರು ಆಯ್ಕೆ ಮಾಡ್ತಾರ ಅದೆಲ್ಲ ಓದ್ತೀವಿ. ಬಟ್ ಇದನ್ನ ಇಷ್ಟು ಸ್ಪೆಸಿಫಿಕ್ ಆಗಿ ಓದೋದು ಕಡಿಮೆ. ಸೊ ಇದನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಎಲ್ಲಂದ್ರೆ ಮೇ ಮಂತ್ ಮ್ಯಾಗ್ಝಿನ್ 2026 ಪೇಜ್ ನಂಬರ್ 30, 31. ಸರ್ ಇದು ಏನು ಸರ್ ನೀವು ಕೊಟ್ಟೇ ಇಲ್ಲ ಮೇ ಮಂತ್ ಮ್ಯಾಗ್ಝಿನ್? ಅಗೇನ್ ನಾನು ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ. ನೋಡಿ 131ನೇ ಒಂದು ಸಂವಿಧಾನ ಮಸೂದೆ ವಿಫಲ ಅಂತಕ್ಕಂಥದ್ದು ಕವರ್ ಮಾಡಿದ್ದೆ. ಅದರಲ್ಲಿ ಕಾಣಿಸ್ತದನ್ನ ಲೋಕಸಭೆಯ ಸಂಯೋಜನೆ, ಗರಿಷ್ಠ ಅನುಮತಿಸಲಾದ ಸಾಮರ್ಥ್ಯ, ರಾಜ್ಯಗಳ ಗರಿಷ್ಠ ಎಷ್ಟು, ಕೇಂದ್ರಾಡಳಿತ ಪ್ರದೇಶಗಳಿಂದ ಎಷ್ಟು, ಆಂಗ್ಲೋ ಇಂಡಿಯನ್ಸ್ ನಾಮನಿರ್ದೇಶನ 5 ಜನವರಿ 75 404ನೇ ಸಂವಿಧಾನ ತಿದ್ದುಪಡಿ ಮೂಲಕ ರದ್ದುಪಡಿಸಲಾಗಿದೆ. ಪರಿಶಿಷ್ಟ ಜಾತಿ ಕಾಣಿಸ್ತದನ್ನ 84, ಪರಿಶಿಷ್ಟ ಪಂಗಡ ಎಷ್ಟು 47. ಇಟ್ ಮೀನ್ಸ್ ದಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲಿ 84, 47 ಇದೆ. ಮೊದಲನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 100% ಏನಾಗಿದೆ, ಹೆಲ್ಪ್ ಆಗಿದೆ. ಇದನ್ನು ಕೂಡ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಪ್ರಶ್ನೆಯನ್ನು ಕೇಳಿದರೆ ಯಾವ ಇಶ್ಯೂ ಕರೆಂಟ್ ಅಫೇರ್ಸ್ ಇರುತ್ತೆ ಅದೇ ಇಶ್ಯೂವನ್ನ ಎಕ್ಸಾಮಿನೇಷನ್ ಅಲ್ಲಿ ಹಿಡಿತಾರೆ. ಏಪ್ರಿಲ್ 9, 19 ಮತ್ತು 20ನೇ ತಾರೀಕಿನ ಕರೆಂಟ್ ಅಫೇರ್ಸ್, 19 ಮತ್ತು 20ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಯಾರು ಓದಿದ್ರಿ, ಯಾರು ನೋಟ್ ಡೌನ್ ಮಾಡ್ಕೊಂಡಿದ್ರಿ ಓಪನ್ ಮಾಡಿ. ಕಾಣಿಸ್ತದೆ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಯಾವ ಇದು ತಿಳಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲಾ ಕವರ್ ಮಾಡಿದ್ದೀನಿ. ಅದತ್ತ ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಏನು, ಡಿಲಿಮಿಟೇಷನ್ ಅಂದ್ರೆ ಏನು, ಅದತ್ತ ಮಹಿಳಾ ಮೀಸಲಾತಿಗೆ ಇದು ವಿಫಲ ಆಗಕ್ಕೆ ಪ್ರಮುಖ ಕಾರಣ ಏನು, ಡಿಲಿಮಿಟೇಷನ್ ಬಗ್ಗೆ ಯಾವ ವಿಧಿಗಳು ತಿಳಿಸ್ತಾವ, 330ನೇ ವಿಧಿ ಎದರ ಬಗ್ಗೆ ಹೇಳುತ್ತೆ, 332 ಎದರ ಬಗ್ಗೆ ಹೇಳುತ್ತೆ, ಕಾಣಿಸ್ತದನ 170 ಎದರ ಬಗ್ಗೆ ಹೇಳುತ್ತೆ. ಆಮೇಲೆ ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಏನು, ಎಷ್ಟು ಬಾರಿ ಸ್ಥಾಪನೆ ಮಾಡಿದರೆ, ಎಷ್ಟು ಜನ ಸದಸ್ಯರು ಇರ್ತಾರ, ಇದ್ರ ಬಗ್ಗೆ ಎಲ್ಲ ಹೇಳಿದ್ದೆ. ಜೊತೆಗೆ ನಿಮಗೆ ಏನು ಹೇಳಿದ್ರೆ ಯಾಕೆ ಇದನ್ನ ಡಿಲಿಮಿಟೇಷನ್ ವಿರೋಧ ಮಾಡ್ತಾರೆ ದಕ್ಷಿಣ ರಾಜ್ಯಗಳು. ಲೋಕಸಭೆ ಸಂಯೋಜನೆ ಬಗ್ಗೆ ಹೇಳಿದ್ದೀನಿ. ಕಾಣಿಸ್ತದನ ಇಲ್ಲಿ ಗರಿಷ್ಠ ಅನುಮತಿಸಲಾದ ಮಿತಿ, ಆಂಗ್ಲೋ ಇಂಡಿಯನ್ 20 ಸದಸ್ಯರು, ಕಾಣಿಸ್ತಾನೆ SC 84, 47. ನೋಡ್ರಿ ಎಷ್ಟು ನೀಟಾಗಿ ಕವರ್ ಮಾಡಿದೀವಿ. ಅರ್ಥ ಇನ್ನು ರಾಜ್ಯಸಭೆದು ಕೂಡ ನಾನು ಹೇಳಿದ್ದೀನಿ. ಸೊ ಇಟ್ ಮೀನ್ಸ್ ದಟ್ 100% ಹೆಲ್ಪ್ ಆಗಿದೆ. ನಾನು ಯಾಕೆ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂತಕ್ಕಂಥ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ ಭಾರತದಲ್ಲಿ ಬಡತನ ಮಾಪನ ಮಾಡೋ ರಚಿಸಲ್ಪಟ್ಟ ಸಮಿತಿಗಳ ಸರಿಯಾದ ಕಾಲಕ್ರಮ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ನೋಡಿ ಇದು ರಿಪೀಟೆಡ್ ಪ್ರಶ್ನೆ. ಅದೇ ರಿಪೀಟೆಡ್ ಪ್ರಶ್ನೆ KEಯಲ್ಲಿ. ಈ ಪ್ರಶ್ನೆಗೆ ಉತ್ತರ ನಮ್ಮ ಯಾವ ಮ್ಯಾಗ್ಝಿನ್ ಕೊಡುತ್ತೆ ಅಂದ್ರೆ ನೋಡಿ ನವೆಂಬರ್ ಮಂತ್ ಮ್ಯಾಗ್ಝಿನ್ 2025 ತೀವ್ರ ಬಡತನ ನಿರ್ಮೂಲನೆ ಮಾಡಿದ ಕೇರಳ ಅಂತ ಕವರ್ ಮಾಡಿದೀವಿ. ಅದರಲ್ಲಿ ಎಲ್ಲಾ ಕೊಟ್ಟಿದ್ದೀವಿ. ಕಾಣಿಸ್ತದನ್ನ ದಾಂಡೇಕರ್ ಕಮಿಟಿ 1979, ಲಕಡವಾಲ ಕಮಿಟಿ 93, 2009 ತೆಂಡೂಲ್ಕರ್ ಕಮಿಟಿ, ರಂಗರಾಜನ್ ಕಮಿಟಿ 2012, ಆಮೇಲೆ ತೆಂಡೂಲ್ಕರ್ ಲಕಡವಾಲ ಕಮಿಟಿ 2020. ಯಾವ ತರ ಅಪ್ರೋಚ್ ಮತ್ತು ಏನು ಕೀ ಕಾಂಟ್ರಿಬ್ಯೂಷನ್ ಅಂತಕ್ಕಂಥ ಕವರ್ ಮಾಡಿದ್ವಿ. ಇಟ್ ಮೀನ್ಸ್ ದಟ್ ಇದಕ್ಕೂ ಕೂಡ ಏನಾಗಿದೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ನೇಪಾಳದ ಪ್ರಧಾನಮಂತ್ರಿ ಬಾಲೇಂದ್ರ ಶಾ ಅವರಿಗೆ ಸಂಬಂಧಿಸಿ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ, ಯಾವ ತಪ್ಪಾಗಿವೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ? ಇವರು ಜಗತ್ತಿನ ಸೇವೆಯಲ್ಲಿ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ, ರಾಷ್ಟ್ರ ಸ್ವತಂತ್ರ ಪಕ್ಷದ ಪ್ರಮುಖ ನಾಯಕರು. ಆಮೇಲೆ 2020 ಜನರಲ್ ಎಲೆಕ್ಷನ್ ನಲ್ಲಿ ಮಾಜಿ ಸುಶೀಲಾ ಕರ್ಕಿ ಅವರು ಸೋಲಿಸಿದರು. ಇವರು ಪೂರ್ವದಲ್ಲಿ ಕಂಠಮಂಡಿನ ಮೇಯರ್ ಆಗಿ ಸೇವೆ ಸಲ್ಲಿಸಿದರು. ನೋಡಿ ಇದನ್ನು ಕೂಡ ಮಾರ್ಚ್ ಲಾಸ್ಟ್ ವೀಕ್ ಅಲ್ಲಿ ಬಂದಿರತಕ್ಕಂತ ಕರೆಂಟ್ ಅಫೇರ್ಸು. ಮಾರ್ಚ್ ಲಾಸ್ಟ್ ವೀಕ್ ಪ್ರೂಫ್ ತೋರಿಸ್ತಾ ಇದೆ ನಿಮಗೆ. ಇತ್ತೀಚೆಗೆ ಬಾಲೇಂದ್ರ ಶಾ ಅವರನ್ನು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಂತ ಕ್ಲಾಸ್ ಅಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಮಾರ್ಚ್ ಮಂತ್ ಲಾಸ್ಟ್ ವೀಕ್ ಅಲ್ಲಿ ಮಾಡಿದ್ದೀನಿ ಇದನ್ನ. ಅರ್ಧತೆ ಇಲ್ಲಿ ಕಾಣಿಸ್ತಾನೆ ಎಲ್ಲಾ ಡೆಪ್ತ್ ಕೊಟ್ಟಿದ್ದೆ ನಾನು. ರಾಷ್ಟ್ರಪತಿ ರಾಮಚಂದ್ರ ಪ್ರೌಢ ಪ್ರಮಾಣ ವಚನ ಬೋಧಿಸಿದ್ರು. ಬಾಲೇಂದ್ರ ಶಾ ಅವರು ಸ್ವೀಕರಿಸಿದ್ರು. 47ನೇ ಪ್ರಧಾನಮಂತ್ರಿ ಆಗಿದ್ರೆ ಈ ಸ್ಥಾನಕ್ಕೇರಿದ ದೇಶದ ಅತಿ ಕಿರಿಯ ವ್ಯಕ್ತಿ ಎಂಬ ದಾಖಲೆ ಬರೆದಿದ್ದಾರೆ. ಅರ್ಥ ಆಯ್ತಾ? ಇವರು 275 ಮತಗಳ ವಿರುದ್ಧ ಏನಾದ್ರೆ ಈ ಒಂದು RSP ಒಂದು ಪಕ್ಷದಿಂದ ಗೆದ್ದಿದ್ದಾರೆ. ಆಮೇಲೆ ದಂಗೆಯಿಂದ KP ಓಲಿ ನೇತೃತ್ವದ ಸರ್ಕಾರ ಪತನವಾಗಿತ್ತು. ಆದ್ರ ಮೇಲೆ ಇವರು ಗೆದ್ದಿರ್ತಕ್ಕಂಥದ್ದು ಬಹುಮತದಿಂದ ಗೆದ್ದಿರ್ತಕ್ಕಂಥದ್ದು. ನೇಪಾಳದ ಬಗ್ಗೆ ಇನ್ನು ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನ್ 2025ರಲ್ಲಿ ನಿಮಗೆ ಸುಶೀಲಾ ಕರ್ಕಿ ಅವರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಸಾರಿ, ಓಕೆ ವೇಟ್ ಮಾಡಿ, ಇದೇನಾಗಿದೆ ಅಂದ್ರೆ ವೇಟ್, ಸುಶೀಲಾ ಕರ್ಕಿ ಅವ್ರ ಬಗ್ಗೆ ಕೊಟ್ಟಿದ್ದೆ. ಕಾಣಿಸ್ತದೆ ಇಲ್ಲಿ ನೇಪಾಳದ ಪ್ರಧಾನಿಯಾಗಿ ಸುಶೀಲಾ ಕರ್ಕಿ ನೇಮಕ ಅಂತಕ್ಕಂಥದ್ದು. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ನಾನು ಆ ಸಂದರ್ಭದಲ್ಲಿ. ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನ್ 2025 ಪೇಜ್ ನಂಬರ್ 13 ಓಪನ್ ಮಾಡಿ ನೋಡಿ. ಅರ್ಥ ಆಯ್ತಾ?
ಪೇಜ್ ನಂಬರ್ 13 ಓಪನ್ ಮಾಡಿ ನೋಡಿ ನೀವು, ಅದರಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ. ಪೇಜ್ ನಂಬರ್ 13 ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನ್ ಸುಶೀಲಾ ಕರ್ಕಿ ಬಗ್ಗೆ ಅವಾಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಟ್ ಮೀನ್ಸ್ ದಟ್ ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು ಬಾಲೇಂದ್ರ ಶಾ. ಇನ್ನು ನೋಡಿ ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನ್ ಪೇಜ್ ನಂಬರ್ 13ರಲ್ಲಿ ಇವರು ಸುಶೀಲಾ ಕರ್ಕಿ ಅವರ ಪ್ರಮಾಣ ವಚನ ಬೋಧಿಸಿದರು, ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿದ್ದಾರೆ, ಸಂಸದನ್ನು ವಿಚಾರಿಸಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದರು. ಅವರಾದ್ಮೇಲೆ ಇವರನ್ನ ಏನ್ ಮಾಡಿದ್ರು, ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ರು. ನೆಕ್ಸ್ಟ್ ನೋಡಿ, ಭಾರತ ಅಟಲ್ ಜನರಲ್ ಅವರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳು ಗಮನಿಸಿ ಮತ್ತು ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಮತ್ತು ಆರಿಸಿ ಬರೆಯಂತೆ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಅಟಾರ್ನಿ ಜನರಲ್ ಹಕ್ಕುಗಳು ಮತ್ತು ವಿನಾಯಿತಿಗಳ ಬಗ್ಗೆ ಕೊಟ್ಟಿದ್ದಾರೆ. ಇವರು ಭಾರತ ಒಕ್ಕೂಟ ವಿರುದ್ಧ ಓಡಾಡುವ ಪ್ರಕರಣಗಳ ಪರ ವಕಾಲತ್ತು ವಹಿಸಬಹುದು, ಇವರು ತನ್ನ ಕರ್ತವ್ಯ ನಿರ್ವಹಣೆಗೆ ಭಾರತದಂತೆ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗಬಹುದು, ಇವರು ಸಂಸತ್ತಿನ ಒಂದು ಉಭಯ ಸದನಗಳಲ್ಲಿ ಚರ್ಚೆಯಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ, ಅಲ್ಲಿ ಇವರು ಸಂಸತ್ತಿನ ಅಧಿವೇಶನದಲ್ಲಿ ಮತದಾನ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ. ಇದು ತಪ್ಪಾಗಿರ್ತಕ್ಕಂಥ 4ನೇ ಆಪ್ಷನ್. 4ನೇ ಆಪ್ಷನ್ ತಪ್ಪಾದರೆ ಇದನ್ನು ಎಲಿಮಿನೇಟ್ ಮಾಡಬಹುದು, ನಾವು ಇದನ್ನು ಎಲಿಮಿನೇಟ್ ಮಾಡಬಹುದು. ಇಲ್ಲಿ ಇಟ್ಟಿರ್ತಕ್ಕಂಥದ್ದು 1 ಮತ್ತು 2, 2 ಮತ್ತು 3 ಅಂತ ಆಪ್ಷನ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಭಾಗವಹಿಸುವುದು ಇದನ್ನು ಕರೆಕ್ಟ್ ಆಗುತ್ತೆ, ಚರ್ಚೆಯಲ್ಲಿ ಭಾಗವಹಿಸುವುದು ಹಕ್ಕನ್ನು ಹೊಂದಿರ್ತಾರೆ ಇದನ್ನು ಕೂಡ ಕರೆಕ್ಟ್ ಆಗಿರುತ್ತೆ. ಆಮೇಲೆ ಭಾರತ ಒಕ್ಕೂಟದ ಇದನ್ನು ಕೂಡ ಕರೆಕ್ಟ್ ಆಗಿರ್ತಕ್ಕಂಥದ್ದು. ನನಗೆ ಅನಿಸಿದ ಪ್ರಕಾರ 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಬೇಕು ಇವು, ಬಟ್ ಅಲ್ಲಿ ಅವರು ಅದು ಕೊಟ್ಟಿದ್ದಾರೆ, ನೋಡೋಣ ಯಾವ್ದಾಗುತ್ತೆ ಅಂತ ಅನ್ಸರು. ಬಟ್ ನಾವು ಯಾವಾಗ ಕವರ್ ಮಾಡಿದರೆ ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನ್ 2025 ಪೇಜ್ ನಂಬರ್ 38 ಅಟಾರ್ನಿ ಜನರಲ್ ವೆಂಕಟರಮಣ ಅವಧಿ 2 ವರ್ಷ ವಿಸ್ತರಣೆ ಅಂತ ಕೊಟ್ಟಾಗ ಕವರ್ ಮಾಡಿದೀವಿ. ಇಲ್ಲಿ ಕಾಣಿಸ್ತಾ ಇದನ್ನ 76ನೇ ವಿಧಿ ಕೊಟ್ಟಿದ್ದೀವಿ, ಅರ್ಹತೆ ಕೊಟ್ಟಿದ್ದೀವಿ, ಹಕ್ಕುಗಳು ಮತ್ತು ಮಿತಿಗಳಂತ ಕೊಟ್ಟಿದ್ದೀನಿ. ಸಂಸತ್ತಿನ 2 ಸದನಗಳ ಜಂಟಿ ಸಭೆಯಲ್ಲಿ ಅಥವಾ ಯಾವುದೇ ಸಂಸತ್ತಿನ ಸಮಿತಿ ಸಲಹೆಗಳು ಮಾತನಾಡಬಹುದು, ಭಾಗವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ, ಮತದಾನ ಹಾಕುವ ಹಕ್ಕನ್ನು ಹೊಂದಿರುತ್ತಾರೆ, ಸರ್ಕಾರ ವರ್ಗಕ್ಕೆ ಸೇರುವುದಿಲ್ಲ, ಭಾರತ ಸಾಲಿಸಿಟರ್ ಜನರಲ್ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ನೇಮಕ ಮಾಡ್ತಾರೆ ಇವರು, ರಾಜ್ಯಗಳಿಗೆ ಸಂಬಂಧಿಸಿದ ಅಡ್ವೊಕೇಟ್ ಜನರಲ್ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಪೇಜ್ ನಂಬರ್ ನೀವು ಯಾಕಂದ್ರೆ 38 ಓಪನ್ ಮಾಡಿ. ಇನ್ನು ಕೆಳಗಿನ ನೀತಿ ಆಯೋಗದ ಕಾರ್ಯಗಳು ಯಾವುವು ಅಂತಕ್ಕಂಥದ್ದು, ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು 3 ಆಪ್ಷನ್ ಸರಿಯಾಗಿರುತ್ತೆ, ABC. ಅರ್ಥ ಆಯ್ತಾ, ಇದು ABC. ಇದು ನಾವು ಜನವರಿ ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಅಂತ ನೀತಿ ಆಯೋಗದ ಬಗ್ಗೆ ಸುಮಾರು ಬಾರಿ ಕವರ್ ಮಾಡಿದ್ದೀನಿ ನಾನು. ಇಲ್ಲಿ ಕೇಂದ್ರೀಕೃತ ಯೋಜನೆ, ಸಾಮರ್ಥ್ಯ ನಿರ್ಮಾಣ ಮತ್ತು ದೂರದೃಷ್ಟಿ ಸನ್ನಿವೇಶ ಯೋಜನೆ, ಇದಕ್ಕೊಂದು ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ ಅಂತ. ನೋಡಿ ರಫ್ತು ಸನ್ನದ್ಧತೆ ಸೂಚ್ಯಂಕ 2024 ರಫ್ತು ಸನ್ನದ್ಧತೆ ಸೂಚ್ಯಂಕ 2024 ಪ್ರೂಫ್ ಬೇಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗ್ಝಿನ್ 2026 ಪೇಜ್ ನಂಬರ್ 25. ಫೆಬ್ರವರಿ ಮಂತ್ ಮ್ಯಾಗ್ಝಿನ್ 2026 ಪೇಜ್ ನಂಬರ್ 25 ಓಪನ್ ಮಾಡಿ. ಇದು ಅವಳಿ ಗುರಿಗಳನ್ನು ಹೊಂದಿದೆ. ದೇಶದಲ್ಲಿ ಸುಸ್ಥಿರಗಳನ್ನು ಅಳವಡಿಕೆ, ಮೇಲ್ವಿಚಾರಣೆ ಮಾಡೋದು, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ನಡೆಯುವ ಸ್ಪರ್ಧಾತ್ಮಕತೆ ಇನ್ಕ್ರೀಸ್ ಮಾಡೋದು, ಸಹಕಾರ ಒಕ್ಕೂಟ ವ್ಯವಸ್ಥೆಯನ್ನು ಉತ್ತೇಜಿಸಬಹುದು. ಅರ್ಥ ಆಯ್ತಾ, ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ರಾಜ್ಯಪಾಲರಿಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು. ನೋಡಿ 6 ರಾಜ್ಯಪಾಲರ ನೇಮಕ ಮಾಡಿದಾಗ ನಾನು ಕಂಪ್ಲೀಟ್ ಮಾಡಿದ್ದೀನಿ, ಮಲ್ಟಿಪಲ್ ಟೈಮ್ಸ್ ಇದ್ರ ಬಗ್ಗೆ ನಾನು ಕವರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ನನ್ನ ವೃತ್ತಿ ನನ್ನ ಆಯ್ಕೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ನಾನು 2024ರಲ್ಲಿ ಕವರ್ ಮಾಡಿದ್ದೀನಿ, 2025ರಲ್ಲಿ ಕವರ್ ಮಾಡಿಲ್ಲ. ಇಲ್ಲ ಲಿಂಗ ಸಂಬಂಧಿತ ಸೂಚ್ಯಂಕ ಕೆಳಗಿನ ಯಾವುದರಲ್ಲಿ ಲಿಂಗ ಸಮಾನತೆಯನ್ನು ಮಾಡುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ಅಸಮಾನತೆ. ಪ್ರೂಫ್ ಬೇಕಂದ್ರೆ ನಿಮಗೆ ಜೂನ್ ಮಂತ್ ಮ್ಯಾಗ್ಝಿನ್ 2025 ಪೇಜ್ ನಂಬರ್ 22 ಜಾಗತಿಕ ಲಿಂಗ ಅಂತರ ವರದಿ ಭಾರತ 131ನೇ ಸ್ಥಾನ ಅಂತ ಕವರ್ ಮಾಡಿದ್ದೀನಿ. ಜೂನ್ ಮಂತ್ ಮ್ಯಾಗ್ಝಿನ್ ಪೇಜ್ ನಂಬರ್ 22 ಕಾಣಿಸ್ತದನ ಇಲ್ಲಿ. ಎಕನಾಮಿಕ್ ಪಾರ್ಟಿಸಿಪೇಷನ್ ಅಪಾರ್ಚುನಿಟಿ, ಶೈಕ್ಷಣಿಕ ಎಜುಕೇಶನ್ ಅಕಾಸ್ಮಿಟಿ, ಹೆಲ್ತ್ ಅಂಡ್ ಸರ್ವೈವಲ್, ರಾಜಕೀಯ ಸಬಲೀಕರಣ, ಈ 4 ಅರ್ಥ ಆಯ್ತಾ 100% ಏನಾಗಿದೆ, ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅವರು ಕೂಡ ಕಂಡೀಷನ್ಗಳನ್ನ ಕೇಳಿದ್ದಾರೆ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ನಾನು ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ, ಇಂಗ್ಲಿಷ್ನಲ್ಲೂ ಕೂಡ ಕೊಟ್ಟಿದ್ದೀನಿ. ಪೇಜ್ ನಂಬರ್ 22 ಜೂನ್ ಮಂತ್ ಮ್ಯಾಗ್ಝಿನ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಸಂಬಂಧಿಸಿ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿಗಣಿಸಿ. ಎಒಎಂ ಅಧ್ಯಕ್ಷರಾಗಿದ್ದರು ಮೊದಲ ಅಧಿವೇಶನದಲ್ಲೂ. ತೀವ್ರಗಾಮಿನ ಬಾಲಗಂಗಾಧರ ತಿಲಕ್ ಅವರು 1907 ಸೂರತ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು, ತಪ್ಪಾಗಿರ್ತಕ್ಕಂಥದ್ದು. ಅದಕ್ಕೆ ಬಿ ಅನಿಸೆಂಟ್ ಅವರು 1917 ಕಲ್ಕತ್ತಾ, 29ರಲ್ಲಿ ಜವಾಹರ್ಲಾಲ್ ನೆಹರು ಅಂತ ಅಧಿವೇಶನ ಕೊಟ್ಟಿದ್ದಾರೆ, ಅಧ್ಯಕ್ಷತೆ ವಹಿಸಿಕೊಂಡದು. ಪ್ರೂಫ್ ಬೇಕಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಡಿಸೆಂಬರ್ 28, ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ಡಿಸೆಂಬರ್ ಮಂತ್ 2025ರಲ್ಲಿ ಎಲ್ಲ ಕೊಟ್ಟಿದ್ದೆ ನಾನು. ಸ್ಥಾಪಕರು, ವೈಸ್ರಾಯ್, ನಡೆದ ಸ್ಥಳ, ಮೊದಲ ಅಧಿವೇಶನದು, ಆ ಮೊದಲ ಅಧಿವೇಶನದ ಅಧ್ಯಕ್ಷರು WC ಬ್ಯಾನರ್ಜಿ ಅವರು ವಹಿಸಿಕೊಂಡಿದ್ರು ಅಂತಕ್ಕಂಥದ್ದು. ಇಲ್ಲಿ ಕಾಣಿಸ್ತಾ ಇದನ್ನ ವರ್ಷ 1985 ಮೊದಲ ಅಧಿವೇಶನ ನಡೆದಿದ್ದು, ಅಂದ್ರೆ ಮೊದಲ ಅಧಿವೇಶನ WC ಬ್ಯಾನರ್ಜಿ ವಹಿಸಿಕೊಂಡಿದ್ದು. ಆಮೇಲೆ ಇನ್ನು ಇವ್ರದ್ದು 1917 ಕಲ್ಕತ್ತಾದಲ್ಲಿ ಅನಿ ಬೆಸೆಂಟ್ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಕಾಣಿಸ್ತಾ ಇದನ್ನ. ನೆಕ್ಸ್ಟ್ ನೋಡಿ ಇಲ್ಲಿ 1929 ಲಾಹೋರ್ ಜವಾಹರ್ಲಾಲ್ ನೆಹರು ಪೂರ್ಣ ಸ್ವರಾಜ್ಯದ ಘೋಷಣೆ. ಇಟ್ ಮೀನ್ಸ್ ದಟ್ ಈ ಕ್ವಶನ್ಗೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿದೆ. ಇನ್ನು ನೆಕ್ಸ್ಟ್ ಕೆಳಗಿನ ಯಾವ ಹೇಳಿಕೆ ಪರಿಗಣಿಸಿ ನೀರು ಸಂಕೇತಗಳು ಬಳಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾರಿಗೆ ಸಂಬಂಧಿಸಿದ ಈ ಶ್ರಮ ಪೋರ್ಟಲ್ ಅಸಂಘಟಿತ ಸಂಘಟಿತ ಉದ್ಯೋಗ ಅಂತರವನ್ನು ಕಡಿಮೆಗೊಳಿಸುವುದು. ಈ ಶ್ರಮ ಪೋರ್ಟಲ್ ಸಾಮಾಜಿಕ ಭದ್ರತೆ ಅಸಂಘಟಿತ ಕಾರ್ಮಿಕರಿಗೆ ವಿಸ್ತರಿಸುವುದು. ಈ ಶ್ರಮ ಪೋರ್ಟಲ್ ಅಸಂಘಟಿತ ಕಾರ್ಮಿಕರಿಗೆ ದತ್ತಾಂಶ ಸಂಗ್ರಹವಾಗಿ ಸೇವೆ ಸಲ್ಲಿಸಿರುತ್ತದೆ. ಈ ಶ್ರಮ ಪೋರ್ಟಲ್ನೊಂದಿಗೆ ಸಾಮಾಜಿಕ ಭದ್ರತೆ ಅಂತ 10 ಯೋಜನೆಗಳಂತ. ಸೊ ಇದಕ್ಕೆ ಡಿ ಆಪ್ಷನ್ ಐ ಥಿಂಕ್ ಸರಿಯಾಗುತ್ತೋ ತಪ್ಪಾಗುತ್ತೋ ದಟ್ ಈಸ್ ಸೆಕೆಂಡರಿ.
ಈ ಮೇಲ್ಗಡೆದ ಎಲ್ಲಾ ಕವರ್ ಆಗಿರೋ ಸ್ಟೇಟ್ಮೆಂಟ್ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ಪ್ರೂಫ್ ಬೇಕಂದ್ರೆ ನೋಡಿ, ನಿಮಗೆ ಈ ಶ್ರಮ್ ಪೋರ್ಟಲ್ ಅಂತಕ್ಕಂಥದ್ದು ನಾನು ಕವರ್ ಮಾಡಿದ್ದೀನಿ. ಈ ಶ್ರಮ್ ಯೋಜನೆ ಹೆಸರು ನೋಂದಾಯಿತ ಅಸಂಘಟಿತ ಕಾರ್ಮಿಕರ ವಯೋಮಿತಿ ಈಗಿನ 59 ರಿಂದ 70 ವರ್ಷಕ್ಕೆ ವಿಸ್ತರಿಸಲಾಗಿದೆ. ಆ ಸಂದರ್ಭದಲ್ಲಿ ಈ ಶ್ರಮ್ ಪೋರ್ಟಲ್ ಅಂದ್ರೆ ಏನು, ಯಾರಿಗೆ ಸಂಬಂಧಪಟ್ಟಿದೆ, ಆಮೇಲೆ ಅವರಿಗೆ ಒಂದು ವಿಶಿಷ್ಟ 12 ಅಂಕಿಗಳ ಇದು ಕೊಡಲಾಗುತ್ತೆ. ಈ ಶ್ರಮ್ ಪೋರ್ಟಲ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಹಿನ್ನೆಲೆ ಯಾಕೆ ಅಂತಕ್ಕಂಥದ್ದು, ಯಾರು ನೋಂದಣಿ ಮಾಡ್ತಾರ, ಯಾರಿಗೆ ನೋಂದಣಿ ಮಾಡಕ್ಕೆ ಅನುಕೂಲ ಅದ, ಎಷ್ಟು ಸಂಖ್ಯೆ ಇರ್ತದ, ಅಸಂಘಟಿತ ಕಾರ್ಮಿಕರಿಗೆ ಸಂಬಂಧಪಟ್ಟದ. ಇಟ್ ಮೀನ್ಸ್ ದ್ಯಾಟ್ 100% ಏನಾಗಿದೆ, ಹೆಲ್ಪ್ ಆಗಿದೆ. ಜನಗಣತಿಗೆ ಸಂಬಂಧಿಸಿದ ಸಾಂವಿಧಾನಿಕ ಅಂಶಗಳು ಎಲ್ಲಿ ಉಲ್ಲೇಖವಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನಾನು ರೀಸೆಂಟ್ ಮ್ಯಾಗಝಿನ್ ಅಲ್ಲೂ ಕೂಡ ಕೊಟ್ಟಿದ್ದೀನಿ, ಏಪ್ರಿಲ್ ಮಂತ್ ಮ್ಯಾಗಝಿನ್ ಅಲ್ಲಿ. ಮತ್ತು ನಿಮಗೆ ಪ್ರೂಫ್ ಬೇಕಾದ್ರೆ 3 ಸ್ಪೆಸಿಫಿಕಲಿ ಮೇ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 1 ಓಪನ್ ಮಾಡಿ. ಮುಂಬರೋ ಜನಗಣತಿಯಲ್ಲಿ ಜಾತಿ ಗಣತಿ ಸಂಪುಟ ಅನುಮೋದನೆ ಅಂತ ಕವರ್ ಮಾಡಿದ್ದೀನಿ. ಇದರಲ್ಲೆಲ್ಲ ಜಾತಿ ಗಣತಿ ಬಗ್ಗೆ ಕೊಟ್ಟು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ ಎಲ್ಲಿ ಕೊಟ್ಟಿದ್ದೀವಿ ಅಂದ್ರೆ, ಜಾತಿ ಗಣತಿ ಬಗ್ಗೆ ಭಾರತ ಸಂವಿಧಾನದ ಯಾವುದೇ ನಿಬಂಧನೆಗಳಿಲ್ಲ. ಭಾರತ ಸಂವಿಧಾನದಲ್ಲಿ 246ನೇ ವಿಧಿ ಪ್ರಕಾರ ಜನಗಣತಿಯು 7ನೇ ಅನುಸೂಚಿ ಕೇಂದ್ರ ಪಟ್ಟಿಯಲ್ಲಿ 7ನೇ ಅನುಸೂಚಿ 246 ಕೇಂದ್ರ ಪಟ್ಟಿ ಇಲ್ಲೇನು ಕೊಟ್ಟಿದ್ದಾರೆ, ಅವರು ಕೂಡ ಅದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. 7ನೇ ಅನುಸೂಚಿ 246 ಕೇಂದ್ರ ಪಟ್ಟಿ. ಇಟ್ ಮೀನ್ಸ್ ದ್ಯಾಟ್ ಇದಕ್ಕೇನಾಗಿದೆ, 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಅಲ್ಲಿನಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಗಣಿಸಿ. ದಿಸ್ ಇಸ್ ಆಲ್ಸೋ ರಿಪೀಟೆಡ್. ಲಾಸ್ಟ್ ಟೈಮ್ ಏನ್ ಮಾಡಿದ್ರು, ಲಾನಿನ ಬಗ್ಗೆ ಕೇಳಿದರು, ಈಗ ಎಲ್ಲಿನೋ ಬಗ್ಗೆ ಕೇಳಿದರೆ. ನೋಡಿ ಪ್ರೂಫ್ ಬೇಕಂದ್ರೆ ಇದು ಏನಂದ್ರೆ ಲಾಸ್ಟ್ ಟೈಮು, ಐ ಥಿಂಕ್ ಇದು ಲಾಸ್ಟ್ ಟೈಮ್ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಲಾನಿನ ಬಗ್ಗೆ. ಒಂದು ಬಾರಿ ಲಾನಿನ, ಇನ್ನೊಂದು ಬಾರಿ ಎಲ್ಲಿನೋ. ಯಾವಾಗ ಕವರ್ ಮಾಡಿದೆ, ಮೇ ಮಂತ್ ಮ್ಯಾಗಝಿನ್ 2024 ಅಂತ ಕೊಟ್ಟಿದ್ದೀನಿ. ಐ ಥಿಂಕ್ 2025 ಇರಬೇಕು. ಓಪನ್ ಮಾಡಿ ನೋಡಿ, ಎಲ್ಲಿನೋ ಬಗ್ಗೆ ಕವರ್ ಮಾಡಿದ್ದೀನಿ ನಾನು. ಜೊತೆಗೆ ನಿಮಗೆ ಲಾನಿನ ಬಗ್ಗೆ ಕವರ್ ಮಾಡಿದ್ದೀನಿ. ಅದರಿಂದ ಏನಾಗುತ್ತೆ ಅಂತಕ್ಕಂಥ ಇನ್ಫಾರ್ಮೇಶನ್ ಸಂಪೂರ್ಣವಾಗಿ ಅದರಲ್ಲಿ ಕೊಟ್ಟಿದ್ದೀನಿ. ನೀರಿದ್ದರೆ ನಾಳೆ ಯೋಜನೆಗೆ ಸಮಸ್ಯೆ ಕೆಳಗಿನ ಯಾವ್ಯಾವುಗಳು ಸರಿಯಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದು ಯಾವಾಗ ಕವರ್ ಮಾಡಿದೀವಿ, ಯಾವಾಗಿಲ್ಲ ಅಂತಕ್ಕಂಥ ನಿಮಗೆ ಪ್ರೂಫ್ ಸಮೇತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಪ್ರೂಫ್ ಬೇಕಂದ್ರೆ ನೋಡಿ, ನೀರಿದ್ದರೆ ನಾಳೆ ಅಭಿಯಾನ ಯಾರಿಗೆ ರಾಯಭಾರಿ ಅಂದ್ರೆ ಇದು ಅಕ್ಟೋಬರ್ 2025, ಅಕ್ಟೋಬರ್ 2025 ನ್ಯೂಸ್. ಅಕ್ಟೋಬರ್ ತಿಂಗಳಲ್ಲಿ ಮ್ಯಾಗಝಿನ್ ಅಲ್ಲಿ ನಾನು ಕವರ್ ಮಾಡಿದೆ. ನೀರಿದ್ದರೆ ನಾಳೆ ಅಭಿಯಾನಕ್ಕೆ ಯಾರನ್ನ ರಾಯಭಾರಿಯಾಗಿ ನೇಮಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆ ಸಂದರ್ಭದಲ್ಲಿ ನಾನು ಕೇಳಿದ್ದೆ, ರಾಜ್ಯದಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು, ಜನರಲ್ಲಿ ಜಾಗೃತಿ ಮೂಡಿಸಲು ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ನೀರಿದ್ದರೆ ನಾಳೆ ಎಂಬ ಅಭಿಯಾನ ಪ್ರಾರಂಭಿಸಿದೆ. ನೀರಿದ್ದರೆ ನಾಳೆ ಜಲವೇ ಜಗದ ಜೀವಾಳ ಎಂಬ ಘೋಷವಾಕ್ಯದಿಂದ ವಿನೂತನ ಕಾರ್ಯಕ್ರಮ ರೂಪಿಸಲಾಗಿದೆ. ಎಷ್ಟು ಜಿಲ್ಲೆಗಳು ಎಷ್ಟು ತಾಲೂಗಳಲ್ಲಿ ಸ್ಟಾರ್ಟ್ ಮಾಡಿದೆ ಅಂತಕ್ಕಂಥದ್ದು ನೋಡಿ. ಎಲ್ಲಾ ಮೆಥಡ್ ಕವರ್ ಆಗಿದ್ರೂ ಪರವಾಗಿಲ್ಲ, ಬಟ್ ಇದು ನಾನು ಕವರ್ ಮಾಡಿದ್ದೇನೆ. ನಿಮಗೆ 50% ಆದರೂ ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗಿದೆ. ನೆಕ್ಸ್ಟ್ ನೋಡಿ, ಒಂದು ಕಡೆ ಏನು ಕೊಟ್ಟಿದ್ದಾರೆ, ಸಭಾಧ್ಯಕ್ಷರು ಕೊಟ್ಟಿದ್ದಾರೆ, ಒಂದು ಕಡೆ ಏನು ಕೊಟ್ಟಿದ್ದಾರೆ, ಲೋಕಸಭೆಗಳು ಕೊಟ್ಟಿದ್ದಾರೆ. ಸೊ ಅವಳನ್ನು ಹೊಂದಿಸಿ ಬರಕ್ಕೆ ಕೇಳಿದ್ದಾರೆ, ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದು. ಇದು ನಿಮಗೆ ಪ್ರೂಫ್ ಬೇಕಂದ್ರೆ ನಮ್ಮ ಮ್ಯಾಗಝಿನ್ ಜೂನ್ ಮಂತ್ ಮ್ಯಾಗಝಿನ್ 2025 ಆದರೂ ತೆಗೆದು ನೋಡಿ. ಮತ್ತು ಜೂನ್ 6-7 ಒಂದು ಕರೆಂಟ್ ಅಫೇರ್ಸ್ 2025 ತೋರಿಸ್ತಾ ಇದ್ದೀನಿ ಪ್ರೂಫ್. 20 ವರ್ಷಗಳ ನಂತರ ಸಂಸತ್ತಿನ ಕೆಳಮನೆಗೆ ಮರು ಚುನಾಯಿತರಾದ ಮೊದಲ ಸ್ಪೀಕರ್ ಯಾರು ಅಂತ ನಾನು ಕ್ವಶನ್ ಕೇಳಿದ್ದೆ. ಆ ಸಂದರ್ಭದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಭಾರತ ಸ್ಪೀಕರ್ಗಳು, ಮೊದಲ ಸ್ಪೀಕರ್ ಜಿ ವಿ ಮಾಳಂಕರ್, 2ನೇ ಸ್ಪೀಕರ್ ಎಂ ಎ ಅಯ್ಯಂಗಾರ್, 15ನೇ ಸ್ಪೀಕರ್ ಮೀರಾ ಕುಮಾರಿ, 16ನೇ ಸ್ಪೀಕರ್ ಸುಮಿತ್ರಾ ಮಹಾಜನ್, 17ನೇದು ಓಂ ಬಿರ್ಲಾ. ಕಾಣಿಸ್ತಾ ಇದನ್ನ 100% ಏನಾಗಿದೆ, ಈ ಕ್ವಶನ್ಗೂ ಕೂಡ ಹೆಲ್ಪ್ ಆಗಿದೆ. ಪ್ರೂಫ್ ಬೇಕಂದ್ರೆ ಜೂನ್ 6-7 ಒಂದು ಕರೆಂಟ್ ಅಫೇರ್ಸ್ ಅಥವಾ ಜೂನ್ 2025 ಕರೆಂಟ್ ಅಫೇರ್ಸ್ ಅನ್ನ ತೆಗೆದು ನೋಡಿ. ಲೋಕಸಭೆ ಬಗ್ಗೆನೂ ಕೂಡ ಕವರ್ ಮಾಡಿದೆ. ಭಾರತೀಯ ಮೀಸಲು ಸೇನೆ ನಿವೃತ್ತ ಅಧಿಕಾರಿ ಕರ್ನಲ್ ಸೋನಂ ವಾಂಗ್ಚುಕ್ ನಿಧನದ ಏನೆಂದು ಪ್ರಸಿದ್ಧರಾಗಿದ್ದರು. ಇದಕ್ಕೆ ಲಯನ್ ಆಫ್ ಲದ್ದಾಖ್ ಅಂತ ಕರಿತೀವಿ. ನೋಡ್ರಿ, ದಿಸ್ ಇಸ್ ದ ಈ ಒಂದು ಕ್ವಶನ್ ಇಂದ ನಾವು ನಿಮಗೆ ಏನು ಹೇಳ್ಬೋದು ಅಂದ್ರೆ, ನಮ್ಮ ಮ್ಯಾಗಝಿನ್ ನಲ್ಲಿ ಮತ್ತು ನಮ್ಮ ಕ್ಲಾಸ್ ಇಂದ ಏನು ವೇರಿಯೇಷನ್ ಇರುತ್ತೆ ಅಂತಕ್ಕಂಥದ್ದು. ಇದು ನಾನು ಕ್ಲಾಸ್ ಅಲ್ಲಿ ಕವರ್ ಮಾಡಿಲ್ಲ, ಬಟ್ ಮ್ಯಾಗಝಿನ್ ಅಲ್ಲಿ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ನೀವು ಮ್ಯಾಗಝಿನ್ ಓದಿ ಕ್ಲಾಸು ಕೇಳಿ. ಅರ್ಥ ಆಯ್ತಾ? ಯಾಕಂದ್ರೆ 100% ನಿಮಗೇನಾಗುತ್ತೆ, ನಾನು ಈ ಹಿಂದೆ ಹೇಳಿದ್ದೀನಿ 80 to 90% ಕೊಟ್ಟೇ ಕೊಡ್ತೀವಿ. 15 ಕ್ವಶನ್ ಕೇಳಿದರೆ ಅದರಲ್ಲಿ 12 ರಿಂದ 13 ಕ್ವಶನ್ ಪಕ್ಕಾ ಬರೋ ತರ ಕ್ಲಾಸ್ ಮಾಡ್ತಾ ಇದೀವಿ. ನೀವು 15ಕ್ಕೆ 15 ನಾನು ಕ್ಲಾಸ್ ತೆಗಿತೀನಿ ಕರೆಂಟ್ ಅಫೇರ್ಸ್ ಅಂದ್ರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ಮೇ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 62. ಕರ್ನಲ್ ಸೋನಂ ವಾಂಗ್ಚುಕ್ ನಿಧನ. ಭಾರತೀಯ ಸೈನ್ಯದಲ್ಲಿ ಗೌರವಪೂರ್ವಕ ಲಯನ್ ಆಫ್ ಲದ್ದಾಖ್ ಅಂತ ಇವರಿಗೆ ಕರೆಯಲಾಗುತ್ತೆ. ಕಾಣಿಸ್ತಾ ಇದನ್ನ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ 1938 ಮೈಸೂರು ಕಾಂಗ್ರೆಸ್ ಅಧಿವೇಶನ, ಕರ್ನಾಟಕ ರಾಜ್ಯೋತ್ಸವ ನಾನು ಏನು ಕವರ್ ಮಾಡಿದೆ ನವೆಂಬರ್ ಮಂತ್ ಮ್ಯಾಗಝಿನ್ ಅಲ್ಲಿ ಕವರ್ ಮಾಡಿದ್ದೀನಿ, ತೆಗೆದು ನೋಡಿ. ಇನ್ನು ನೆಕ್ಸ್ಟ್ ಎಲ್ಲರ ಕೈಲಾಸನಾಥ್ ದೇವಾಲಯ, ದಿಸ್ ಇಸ್ ದ ರಿಪೀಟೆಡ್ ಕ್ವಶನ್. ಲಾಸ್ಟ್ ಟೈಮ್ ಕೆ ತೆಗೆದಿರು, ಲಾಸ್ಟ್ ಕೂಡ ನಾನು ಪ್ರೂಫ್ ತೋರಿಸಿದ್ದೀನಿ. ನೆಕ್ಸ್ಟ್ ನಿಮ್ಗೆ ಅಂದ್ರೆ ಲಾಸ್ಟ್ ಎಕ್ಸಾಮಿನೇಷನ್ ಅಲ್ಲಿ ದಿ ನ್ಯಾಷನಲ್ ಆಕ್ಷನ್ ಫಾರ್ ಇದು ಏನಂದ್ರೆ ನಮಸ್ತೆಗೆ ಸಂಬಂಧಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ ನೋಡಿ. ಇದು ನಾನು ಕವರ್ ಮಾಡಿದ್ದೀನಿ, ಅರ್ಧ ಕವರ್ ಮಾಡಿದ್ದೀನಿ, ಬಟ್ ರೀಸೆಂಟ್ ಆಗಿ ಇದನ್ನ ಕವರ್ ಮಾಡಿಲ್ಲ. ಹಿಂದೆ ನಾನು ಕವರ್ ಮಾಡಿದ್ದೀನಿ. ನಮ್ಮ ಮ್ಯಾಗಝಿನ್ಸ್ಗಳು ಮತ್ತು ನಮ್ಮ ನೋಟ್ಸ್ ನೀವು ಯಾರ ಹತ್ರ ಇದಾವೆ ತೆಗೆದು ನೋಡಿ ಈ ಯೋಜನೆ ಬಗ್ಗೆ.
ಶುಚಿ ಯೋಜನೆ ಬಗ್ಗೆನೂ ಕೂಡ ಕವರ್ ಮಾಡಿದ್ದೀನಿ. ಅರ್ಥ ಆಯ್ತಾ? ನಿಮಗೆ ಪವಿತ್ರ ಪ್ರಜಾವಾಣಿ ಪೇಪರನ್ನು ತೋರಿಸಿ ಇದ್ರ ಬಗ್ಗೆ ನಾನು ಏನು ಮಾಡಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ನಮ್ಮ ಮ್ಯಾಗ್ಝಿನಲ್ಲೂ ಕೂಡ ಕೊಟ್ಟಿದ್ದೀನಿ ನಾನು. ಬಟ್ ಇವೆಲ್ಲ ನನಗೆ ಏನಂದರೆ ಹುಡುಕಾಕ ಬರ್ಡನ್ ಆಗೋದ್ರಿಂದ ನಾನು ಹುಡುಕಿಲ್ಲ. ಅರ್ಥ ಆಯ್ತಾ? ಇದನ್ನು ಕೂಡ ಕವರ್ ಆಗಿದೆ ನೋಡಿ. ಈ ಕ್ವಶನ್ ಅದಾಯ್ತಾ, ಈ ಕ್ವಶನ್ ಕೂಡ ಕವರ್ ಆಗಿದೆ. ಅಲ್ಲ, ಈ ಕ್ವಶನ್ ಕವರ್ ಆಗಿದೆ, ಈ ಕ್ವಶನ್ ಕವರ್ ಆಗಿಲ್ಲ. ಇದು ಅಂದರೆ ಐ ಡೌಟೆಡ್ ಆಯ್ತಾ, ನಮ್ಮ ಮ್ಯಾಗ್ಝಿನಿಂದ ಇದು ನಿಮಗೆ ಹೆಲ್ಪ್ ಆಗಿಲ್ಲ. ಆಯ್ತಾ? ಇದು ಔಟ್ ಆಫ್ ಆಯ್ತಾ, ನಮ್ಮ ಮ್ಯಾಗ್ಝಿನಲ್ಲಿ ಓದಿದ್ರೆ ನಮ್ಮ ಕ್ಲಾಸ್ ಕೇಳಿದ್ರೆ ನಿಮಗೆ ಇದು ಕವರ್ ಆಗಿಲ್ಲ ಈ ಕ್ವಶನ್. ಆಯ್ತಾ? ಬಿ ಏನಂದರೆ ಹಾನೆಸ್ಟ್. ಇಷ್ಟು ಏನಂದರೆ ನಿಮಗೆ ಪ್ರೂಫನ್ನು ತೋರಿಸಿದ್ದೀನಿ. ಇಷ್ಟು ಕ್ವಶನ್ಸ್ಗಳು ಬಂದಿದ್ದು. ದಟ್ ಈಸ್ ಇನ್ ಲೆಫ್ಟ್ ಯು. ಫಾಲೋ ಮಾಡಬೇಕಾ, ಫಾಲೋ ಮಾಡಬಾರ್ದಾ, ಓದಬೇಕಾ, ಓದಬಾರ್ದಾ ಅಂತಕ್ಕಂಥದ್ದು. ಸೊ ಆದಷ್ಟು ಈ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ, ಅವರು ಇಂಥ ಕ್ವಾಲಿಟೇಟಿವ್ ಕ್ಲಾಸ್ ಸಿಗಲಿ ಅಂತಕ್ಕಂತ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.